ವಂದನೆಗಳಮ್ಮ. ಹಾಗೂ ನಮ್ಮ ಆತ್ಮೀಯರೆಲ್ಲರೂ ಕೂಡ ಹೃತ್ಪೂರ್ವಕ ವಂದನೆಗಳು. ಯೇಸು ವಂದನೆಗಳು ಸರ್. ಕ್ರಿಸ್ತರ ನಾಮದಲ್ಲಿ ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯುವಕರು, ಯುವತಿಯರು, ಚಿಕ್ಕ ಮಕ್ಕಳು ಮೊಣಕಾಲೂರಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ಅಪ್ಪ, ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮನ್ನು ಘನಪಡಿಸುವಂತ ಭಾಗ್ಯವು, ನಿಮ್ಮನ್ನು ಕೊಂಡಾಡುವಂತ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ನಿಮ್ಮ ಮಕ್ಕಳಾಗಿರುವಂತ ನಮ್ಮನ್ನು ಆತ್ಮಿಕವಾಗಿ ನೀವು ನಡೆಸ್ತಾ ಇದ್ದೀರಾ. ಪವಿತ್ರಾತ್ಮರ ಸಹಾಯದಿಂದ ತಂದೆಯ ದೇವರೇ ನೀವು ನಡೆಸ್ತಾ ಇದ್ದೀರಾ ತಂದೆ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರತಿನಿತ್ಯ ಹೀಗೆ ನಿಮ್ಮ ಮಕ್ಕಳಾಗಿರುವಂತ ಎಲ್ಲರೂ ಗೂಗಲ್ ಮೀಟ್ ಮೂಲಕ ಅನ್ಯೋನ್ಯತೆ ಸಹವಾಸದಲ್ಲಿ, ನಿಮ್ಮ ಸಹವಾಸದಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಅದೆಲ್ಲ ಕೂಡ ನಿಮ್ಮ ಸಹಾಯದಿಂದ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂತ ನಿಮ್ಮ ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಮಗಳನ್ನು ಬಲಪಡಿಸಿ, ಅದೇ ರೀತಿಯಲ್ಲಿ ತಲೆ ಬಾಗಿಸಿರುವಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಆತ್ಮಿಕವಾಗಿ ಬಲಪಡಿಸಿ ತಂದೆ. ನಿಮ್ಮ ವಾಕ್ಯಗಳನ್ನು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರೂ ವಾಯ್ಸ್ ಕೇಳಿಸ್ತಾ ಇದೀನಿ? ಅಣ್ಣ ಕೇಳಿಸುತ್ತಣ್ಣ. ಎಸ್ ಬ್ರದರ್. ಓಕೆ. ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಮಾತನಾಡುವಂತ ಅಂಶದ ಹೆಸರು ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಶಾಪ, ಕಟ್ಟಿಟ್ಟ ಬುತ್ತಿ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಶಾಪ, ಕಟ್ಟಿಟ್ಟ ಬುತ್ತಿ ಎಂಬ ಅಂಶವನ್ನು. ಪ್ರಿಯರಾದ ದೇವರ ಮಕ್ಕಳಿರ, ಮೊಟ್ಟ ಮೊದಲು ತಂದೆಯಾದ ದೇವರನ್ನು ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತರನ್ನು, ಪವಿತ್ರ ಆತ್ಮನನ್ನು ತಿಳಿದುಕೊಳ್ಳಬೇಕು. ದೇವರ ಆಜ್ಞೆಗಳಿಗೆ ಒಳಪಟ್ಟು ಜೀವಿಸಬೇಕು. ದೇವರ ಆಜ್ಞೆಗೆ ಒಳಪಟ್ಟು ಜೀವಿಸುವಂಥದ್ದು ಅಂದ್ರೆ, ದೇವರು ಹೇಳುವಂತ ಮಾತಿನಲ್ಲಿ ನಿನ್ನಂತೆ ನಿನ್ನ ನೆರೆಯವರನ್ನು ಕೂಡ ಪ್ರೀತಿಸಬೇಕು. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಶಕ್ತಿಯಿಂದ, ಆತ್ಮದಿಂದ ನಿನ್ನ ತಂದೆಯಾದ ದೇವರನ್ನು ನೀವು ಪ್ರೀತಿಸಬೇಕು. ಎರಡನೇದಾಗಿ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ಮಾತೇನಪ್ಪ ಅಂದ್ರೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ ಹೇಳ್ತಾರೆ. ಪ್ರಿಯರ ದೇವರ ಮಕ್ಕಳಿರ, ಈ ಒಂದು ಅಂಶವನ್ನು ಯಾಕೆ ನಾವು ಕಲಿಬೇಕು? ಲೋಕದಲ್ಲಿ ಇದ್ದಂತ ಜನರು ತಿಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ.
ಬೈಬಲ್ ಗ್ರಂಥವನ್ನ ಪಡೆದಿರುವಂತ ಪ್ರತಿ ಭಕ್ತರು ಈ ಒಂದು ಅಂಶವನ್ನ ಕೇಳಿ, ಈ ಅಂಶದ ಪ್ರಕಾರ ಜೀವಿಸಬೇಕಾಗತ್ತೆ. ಪ್ರಿಯರೇ, ಗಮನಿಸ್ರಿ, ತಂದೆ ತಾಯಿಗಳು ತಂದೆ ತಾಯಿಗಳು ಮಕ್ಕಳನ್ನ ಚಿಕ್ಕ ಮಕ್ಕಳಿದ್ದಾಗ ಭಕ್ತಿಯಿಂದ ಬೆಳೆಸುವಂತ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇರುತ್ತೆ. ದೇವ್ರು ಕೊಟ್ಟಂತ ಕೆಲಸ, ದೇವ್ರು ಕೊಟ್ಟಂತ ಒಂದು ಜವಾಬ್ದಾರಿ. ಮಕ್ಕಳನ್ನು ದೇವರ ಜ್ಞಾನದಲ್ಲಿ, ಭಕ್ತಿಯಲ್ಲಿ ಬೆಳೆಸಬೇಕು. ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಗಳನ್ನ ಮಕ್ಕಳು ಸನ್ಮಾನಿಸಬೇಕು ಅಂತಿರುತ್ತೆ. ಸನ್ಮಾನಿಸಬೇಕು ಎಂಬ ಪದಕ್ಕೆ, ಮಾತಿಗೆ ಅರ್ಥ ಸನ್ಮಾನಿಸಬೇಕು ಎಂಬ ಮಾತಿಗೆ ಅರ್ಥ ಮರ್ಯಾದೆ ಕೊಡುವಂಥದ್ದು, ಗೌರವ ಕೊಡುವಂಥದ್ದು, ಆಧಾರವಾಗಿ ನಿಲ್ಲುವಂಥದ್ದು, ಓಕೆನಾ, ಸಹಾಯ ಮಾಡುವಂಥದ್ದು, ಆಶ್ರಯವಾಗಿ, ಅವರಿಗೆ ಆಶ್ರಯವಾಗಿ ಇರಬೇಕು. ಸನ್ಮಾನಿಸುವಂಥದ್ದು ಅಂದ್ರೆ ಅವರಿಗೆ ಆಶ್ರಯವಾಗಿ ನಿಲ್ಲಬೇಕು, ಸಹಾಯಕರಾಗಿ. ಈಗಿನ ಕಾಲದಲ್ಲಿ ನೋಡುವಾಗ ಮಕ್ಕಳನ್ನ ಪಡೆದಿರುವಂತ ತಂದೆ ತಾಯಿಗಳ ಪಾಡು ಬಹಳ ಕಷ್ಟವಾಗಿರುತ್ತೆ ರೀ. ಯಾವಾಗ ಕಷ್ಟವಾಗಿ ಕಾಣುತ್ತೆ ಅಂತ ನೋಡುವಾಗ, ವೃದ್ಧರ ಕಾಲದಲ್ಲಿ. ತಂದೆ ತಾಯಿಗಳು ಯವ್ವನ ಕಾಲದಲ್ಲಿ ಇದ್ದಾಗ ಮಕ್ಕಳ ಯೋಗಕ್ಷೇಮವನ್ನ ಕುರಿತು ಯೋಚನೆ ಮಾಡ್ತಾ ಇರ್ತಾರೆ ಒಳ್ಳೆ ತಂದೆ ತಾಯಿಗಳು. ಇಲ್ಲಿ ತಂದೆ ತಾಯಿಗಳಂದಾಗ ಒಳ್ಳೆಯವರ ಕೆಟ್ಟವರ ಅನ್ನೋದು ಎರಡನೇ ವಿಷಯ. ಪ್ರತಿ ಮಕ್ಕಳು ಮೊಟ್ಟ ಮೊದಲು ದೇವರಿಗೆ ಒಳಪಡಬೇಕು, ದೇವರಿಗೆ ವಿಧೇಯರಾಗಬೇಕು. ಎರಡನೇದಾಗಿ ತಂದೆ ತಾಯಿಗಳನ್ನ ನೋಡಿಕೊಳ್ಬೇಕು, ಅವರಿಗೆ ಆಶ್ರಯವಾಗಬೇಕು, ಅವರನ್ನು ಕಾಪಾಡಿಕೊಳ್ಳಬೇಕು, ಅವರಿಗೆ ಸಹಾಯಕರಾಗಿ ಜೀವಿಸಬೇಕು. ಈ ದಿನಗಳಲ್ಲಿ ನೋಡ್ತೀವಿ ಪ್ರಿಯರೇ, ವೃದ್ಧರ ಕಾಲದಲ್ಲಿ ಬಂದಂತ ತಂದೆ ತಾಯಿಗಳನ್ನ ಮಕ್ಕಳು ದೂಷಿಸ್ತಾ ಇರ್ತಾರೆ, ಶಪಿಸ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಅವಮಾನ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಅವ್ರ ಕಷ್ಟ ಸುಖವನ್ನ ನೋಡಿಕೊಳ್ಳದೆ ಇವರ ಸುಖವನ್ನು ಮಾತ್ರ, ಅಂದ್ರೆ ಈ ಯವ್ವನ ಕಾಲದಲ್ಲಿ ಇದ್ದಂತ ತಮ್ಮ ಸುಖಗಳನ್ನು ತಾವು ನೋಡ್ಕೊಳ್ತಾ ಇರ್ತಾರೆ. ಮನೆಯಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳಿಗೆ ಮದುವೆ ಆದಾಗ ಸೊಸೆಯರು ಕೂಡ, ಸೊಸೆಯರು ಆಗಿರ್ಬೋದು, ಮಕ್ಕಳು ಆಗಿರ್ಬೋದು, ಇವರು ತಪ್ಪದೆ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಯಾಕಂದ್ರೆ ದೇವರು ಕೆಲಸ ಕೊಟ್ಟಿದ್ದಾರೆ. ಆ ಪರಲೋಕವನ್ನ ಪಡ್ಕೊಳ್ಬೇಕಾದ್ರೆ ದೇವರನ್ನ ಪ್ರೀತಿಸಬೇಕು. ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಅಂತೇಳಿ ರುಜುಪಡಿಸ್ಬೇಕಾದ್ರೆ ನಿನ್ನ ನೆರೆಯವರನ್ನು, ನಿನ್ನ ಕುಟುಂಬದಲ್ಲಿದ್ದಂತ ಎಲ್ಲರನ್ನು ಪ್ರೀತಿಸಬೇಕು. ತಂದೆ ತಾಯಿಗಳಿಗೆ ಆಶ್ರಯವಾಗಬೇಕು. ಈ ಕಾಲದಲ್ಲಿ ನೋಡುವಾಗ ವೃದ್ಧರ ಕಾಲದಲ್ಲಿ ಬರುತ್ತೆ, ತಂದೆ ತಾಯಿಗಳು ವೃದ್ಧರಾಗ್ತಾರೆ. ವೃದ್ಧರಾದಾಗ ಅವ್ರಿಗೆ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಅವ್ರಿಗೆ ಊಟದ ವಿಷಯದಲ್ಲಿ, ಉಪಚಾರದ ವಿಷಯದಲ್ಲಿ ಹೇಗೆ ಮನೆಯಲ್ಲಿ ನೋಡ್ಕೊಳ್ತಾ ಇದ್ದಾರೆ, ಅವ್ರನ್ನ ಹೇಗೆ
ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನಿಸುವಂಥದ್ದು ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಅವರನ್ನು ಒಳ್ಳೆ ರೀತಿಯಿಂದ ನೋಡಿಕೊಳ್ಳುವಂಥದ್ದು. ಮರ್ಯಾದೆ ಕೊಟ್ಟು, ಗೌರವ, ಅವ್ರಿಗೆ ಸಹಾಯಿಗಳಾಗಿ, ಸಹಾಯಕರಾಗಿ, ಆಶ್ರಯ ಕೊಡುವವರಾಗಿ ಇರಬೇಕು. ಆದರೆ ಇವರು ಯೌವನ ಕಾಲದಲ್ಲಿ ತಮ್ಮ ಸುಖ ತಾವು ನೋಡ್ಕೊಳ್ತಾ ಇರ್ತಾರೆ. ತಮ್ಮ ಸುಖ ತಾವು. ಮತ್ತೆ ಇವ್ರನ್ನ ಯಾರು ನೋಡ್ಕೋಬೇಕು? ಇವ್ರನ್ನ ಯಾರು ಮಕ್ಕಳು ನೋಡ್ಕೊಳ್ಬೇಕು. ಕೆಲವ್ರು ಕುಟುಂಬದಲ್ಲಿ ನೋಡುವಾಗ ಕೆಲವು ಕುಟುಂಬಗಳಲ್ಲಿ ನೋಡುವಾಗ ತಂದೆ ತಾಯಿಗಳನ್ನ ಏನ್ರಿ ನೋಡಿಕೊಳ್ಳೋದಿಲ್ಲ. ಒಂದು ರೀತಿಯಲ್ಲಿ ನಿಂದಿಸ್ತಾರೆ, ಅವಮಾನ ಪಡಿಸ್ತಾರೆ. ಮಾತನಾಡುವಾಗ ಒಂದು ರೀತಿಯಲ್ಲಿ ಕೀಳವಾಗಿ ನೋಡ್ತಾ ಇರ್ತಾರೆ. ಕೀಳವಾಗಿ ನೋಡುವಂಥದ್ದು, ಅವಮಾನ ಪಡಿಸುವಂಥದ್ದು. ಅವ್ರಿಗೆ ಬಹಳ ಕಷ್ಟ ಇದ್ದಾಗ ಆ ಕಷ್ಟದಲ್ಲಿ ಕೂಡ ಮಾತ್ರೆ ಕೊಡದೆ, ಮಾತ್ರೆಗಳನ್ನ ತಂದು ಕೊಡದೆ, ಇದ್ರೆ ಇರ್ಲಿ ಬಿಡು, ಸತ್ರೆ ಸಾಯ್ಲಿ ಬಿಡು, ಹೋದ್ರೆ ಹೋಗ್ಲಿ ಬಿಡು. ಯಾವಾಗಾದ್ರೂ ಇವ್ರು ಮುದುಕರಲ್ವಾ, ಇವತ್ತಿಲ್ಲಂದ್ರೆ ನಾಳೆ ಹೋಗ್ತಾರೆ, ಹೋದ್ರೆ ಪೀಡ ಹೋಯ್ತು, ಈ ಪೀಡೆಗಳು ಹೋದ್ರೆ ಸಾಕಪ್ಪ ಅಂತೇಳಿ ಕೆಲವರು. ಈ ರೀತಿ ಇದ್ದಾಗ ಅವರಿಗೆ ಶಾಪ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ. ಶಾಪ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಇದು ನನ್ನ ಮಾತಲ್ಲ, ಇದು ದೇವರ ಮಾತು. ತೋರಿಸ್ತೀನಿ, ವಾಕ್ಯಗಳನ್ನು ತೋರಿಸ್ತೀನಿ. ದೇವರಲ್ಲಿ ನಾವು ಉನ್ನತವಾಗಿ ಒಂದು ಸ್ಥಾನವನ್ನು ಪಡ್ಕೊಳ್ಬೇಕಾದ್ರೆ ಕುಟುಂಬದಲ್ಲಿ, ಪ್ರತಿ ಕ್ರೈಸ್ತರ ಕುಟುಂಬದಲ್ಲಿ ನೋವಾಗಬಾರ್ದು. ಆ ವೃದ್ಧರ ಕಾಲದಲ್ಲಿ ಅವರು ನೋವಿನಿಂದ ಜೀವಿಸಬಾರ್ದು. ನನ್ನ ಮಕ್ಕಳಿದ್ದಾರೆ ನನ್ನನ್ನು ನೋಡಿಕೊಳ್ಳೋದಕ್ಕೆ, ನನ್ನ ಮಕ್ಕಳಿದ್ದಾರೆ ನನ್ನನ್ನು ನೋಡಿಕೊಳ್ಳೋದಕ್ಕೆ ಅಂತೇಳಿ ಧೈರ್ಯವಾಗಿ ಅವರು ಸಂತೋಷವಾಗಿ ಕಾಲವನ್ನ ಕಳಿಬೇಕು. ಆ ವೃದ್ಧರು ಕೂಡ ಕೆಲವರು ಒಂದು ರೀತಿಯಲ್ಲಿ ಗೋಳಾಡ್ತಾ ಇರ್ತಾರೆ. ಅದು ಬಿಟ್ಬಿಡೋಣ, ಅದಲ್ಲ. ಅದನ್ನೆಲ್ಲ ಕೂಡ ಮನಸ್ಸಿಗೆ ಹೆಚ್ಕೋಬಾರ್ದು ನಾವು. ಯಾಕಂದ್ರೆ ಅವು ರೇಗಾಡ್ತಾ ಇರ್ತಾರೆ, ಗೋಳಾಡ್ತಾ ಇರ್ತಾರೆ, ಯಾವುದೊಂದು ಹೇಳ್ತಾ ಇರ್ತಾರೆ. ಅದಲ್ಲ ನಮ್ಮ ಧರ್ಮ ಪ್ರತಿ ಕ್ರೈಸ್ತರ ಧರ್ಮ ಪ್ರೀತಿಸುವಂಥದ್ದು, ಅವರನ್ನ ಕಾಪಾಡಿಕೊಳ್ಳುವಂಥದ್ದು, ಅವರಿಗೆ ಆಶ್ರಯವಾಗಿ ಇರುವಂಥದ್ದು. ಪ್ರತಿ ಕ್ರೈಸ್ತರು ಕಲಿಯಬೇಕಾದಂತ ಒಂದು ಪ್ರಾಮುಖ್ಯವಾದಂತ ಅಂಶ. ಕೆಲವರೇನು ಒಳ್ಳೆ ರೀತಿಯಲ್ಲೇ ನೋಡ್ಕೊಳ್ಳೋರು ಇರ್ತಾರೆ, ಅಂಥವ್ರಿಗೆ ನಾನು ಹೇಳ್ತಾ ಇಲ್ಲ. ಕೆಲವರು ತಂದೆ ತಾಯಿಗಳನ್ನ ಕೀಳವಾಗಿ, ಇಲ್ಲಾಂದ್ರೆ ಕೆಲವರು ವೃದ್ಧರ ಆಶ್ರಮಕ್ಕೆ ಸೇರಿಸ್ತಾ ಇರ್ತಾರೆ. ನಮ್ಗೆ ನೋಡ್ಕೊಳಕ್ಕಾಗಲ್ಲ, ಈ ಪೀಡೆಗಳು ಇಲ್ಲಿ ಇರೋದು ಬೇಡ ಅಂತೇಳಿ ಮಾತಾಡ್ಕೊಂಡು ಹೋಗಿ ವೃದ್ಧರ ಆಶ್ರಮ ಅಲ್ಲಿ ಅವರು ಕಣ್ಣೀರು ಸುರಿಸ್ತಾ ಇರ್ತಾರೆ, ಬಾಧೆ ಪಡ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ. ಯಾಕೆ ಬಾಧೆ ಪಡ್ತಾರೆ, ಯಾಕೆ ದುಃಖ ಪಡ್ತಾರೆ ಅಂತ ನೋಡುವಾಗ, ಚಿಕ್ಕ ಮಕ್ಕಳು ಅಂದ್ರೆ ತಾಯಿಯ ತನ್ನ ಗರ್ಭದಲ್ಲಿ ಇದ್ದಾಗ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾರೆ ಅವರು. ಯಾಕಂದ್ರೆ ದೇವ್ರ ಕೃಪೆ ಇದೆ, ದೇವರ ಕೃಪೆ ಇದ್ದದ್ರಿಂದನೇ ನಾವು ಬದುಕ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಈ ದೇವ್ರ ಕೃಪೆ ಅನುಭವಿಸ್ಬೇಕಾದ್ರೆ ತಾಯಿ ತಂದೆ ಇದ್ದಾರಲ್ಲ, ಈ ಭೂಲೋಕದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ದೇವ್ರ ಕೃಪೆ. ಮತ್ತೆ ತಂದೆ ತಾಯಿಗಳು ಕೂಡ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಅವರು ಬೆಳೆಸಿದಾರಲ್ಲ, ಎತ್ತಿದ್ದಾರೆ, ಬೆಳೆಸಿದ್ದಾರೆ. ಮಕ್ಕಳಾಗಿದ್ದಾಗ, ಚಿಕ್ಕ ಮಕ್ಕಳಾಗಿದ್ದಾಗ ಏನ್ರಿ, ಎಳೆ ಮಕ್ಕಳು ಎದೆ ಹಾಲು ಕೊಟ್ಟು ತನ್ನ ಮಡಲಿನ ಮೇಲೆ ಮಲಗಿಸಿಕೊಂಡು, ಯಾವ ತೊಂದರೆ ಬಾರದಂತೆ, ಯಾವ ಸಮಸ್ಯೆಗಳು ಬಾರದಂತೆ, ಕಣ್ಣಿಗೆ ನಿದ್ದೆ ಇಲ್ಲದಂತೆ ಮಕ್ಕಳನ್ನ ಕಾಪಾಡಿಕೊಳ್ತಾರೆ, ಬೆಳೆಸ್ತಾರೆ. ಕಣ್ಣಿಗೆ ನಿದ್ದೆ ಇರಲ್ಲ,
ತಮ್ಮ ಆರೋಗ್ಯವನ್ನ ಹಾಳಾದರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತೇಳಿ ತಮ್ಮ ಕಷ್ಟವನ್ನು ಅನುಭವಿಸಿ ಆ ಮಕ್ಕಳನ್ನ ಬೆಳೆಸುವಂಥದ್ದು. ಊಟ ಇದ್ರು, ಇಲ್ಲದೆ ಇದ್ರು ನನ್ನ ಮಕ್ಕಳು ಬುದ್ಧಿವಂತರಾಗಬೇಕು, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು, ನನ್ನ ಮಕ್ಕಳು ಶ್ರೇಷ್ಠರಾಗಬೇಕು ಅಂತೇಳಿ ತಂದೆ ತಾಯಿಗಳ ಇಬ್ಬರ ಪಾತ್ರ ಇರುತ್ತೆ. ಕೆಲವ್ರ ಕುಟುಂಬದಲ್ಲಿ ಏನೋ ಕುಡುಕರು ಒಂದು ರೀತಿಯಲ್ಲಿ ಇರ್ತಾರೆ. ಅವು ಇರ್ಲಿ. ಆದರೆ ಹೆಚ್ಚಾಗಿ ನೋಡುವಾಗ ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ತಂದೆ ತಾಯಿಗಳ ಪ್ರಯಾಸ ಬಹಳ ಇರುತ್ತೆ. ನೋಡಿ ಗಮನಿಸ್ರಿ ಪ್ರಿಯರೇ. ಮಕ್ಕಳನ್ನ ಮುದ್ದಾಗಿ ನೋಡ್ಕೊಳ್ತಾರೆ. ಎಷ್ಟು ಮುದ್ದಾಗಿ ನೋಡ್ಕೊಳ್ತಾರೆ. ಶಾಲೆಗೆ ಕಳಿಸ್ತಾರೆ, ಕಾಲೇಜ್‌ಗಳಿಗೆ ಕಳಿಸ್ತಾರೆ. ದೇವ್ರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅನಾರೋಗ್ಯದಲ್ಲಿದ್ದರೆ ಮೊಟ್ಟ ಮೊದಲು ದುಡ್ಡು ಇಲ್ಲದೆ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಸಾಲ ತಗೊಂಡು ಅವ್ರ ಹತ್ರ ಇವ್ರ ಹತ್ರ ಭಿಕ್ಷೆ ಬೇಡಿ ಬೆಳೆಸ್ತಾರೆ. ಅವೆಲ್ಲ ಮರೆತು ಇವನು ಯೌವನ ಕಾಲದಲ್ಲಿ ಬಂದಾಗ ಉದ್ಯೋಗ ಮಾಡ್ತಾ ಇದ್ದಾನೆ ಅಂತೇಳಿ, ಸಂಪಾದನೆ ಮಾಡ್ತಾ ಇದ್ದಾನೆ ಅಂತೇಳಿ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ತಂದೆ ತಾಯಿಗಳನ್ನ ಕೀಳವಾಗಿ ನೋಡಿಕೊಳ್ಳುವಂತೋರಿದ್ದಾರೆ ಕೆಲವರು. ಒಳ್ಳೆ ಮಕ್ಕಳಿದ್ದಾರೆ. ಒಳ್ಳೆ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಂದ್ರೆ ಕೆಲವರು ತಂದೆ ತಾಯಿಗಳನ್ನ ಒಂದು ರೀತಿಯಲ್ಲಿ ನೋಯಿಸ್ತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ. ಯಾವಾಗ ಗೊತ್ತಾಗುತ್ತೆ ಅಂತ ನೋಡುವಾಗ ಏನ್ರಿ ಹೆಚ್ಚಾಗಿ ವೃದ್ಧರ ಕಾಲದಲ್ಲಿ ಅನಾರೋಗ್ಯ ಬರುತ್ತೆ ನೋಡಿ. ಆರೋಗ್ಯ ಇದ್ದಾಗ ಏನಾಗ್ತಾರೆ ಅಂದ್ರೆ ಇವರು ಎಲ್ಲ ಕೆಲಸ ಮಾಡ್ಕೊಳ್ತಾರೆ. ಏನೋ ಒಂದು ಚಿಕ್ಕದಾಗಿ ಪಾತ್ರೆಗಳನ್ನು ತೊಳೆಯೋದು, ಏನೋ ಚಿಕ್ಕದಾಗಿ ಕೆಲಸ ಮಾಡ್ಕೊಂಡು ಊಟ ಮಾಡ್ತಾರೆ. ತೊಂದರೆ ಇಲ್ಲ. ಯಾವಾಗ ನಮ್ಮ ಬುದ್ಧಿ ಗೊತ್ತಾಗುತ್ತೆ ಅಂತ ನೋಡುವಾಗ ಅವರು ಅನಾರೋಗ್ಯದಲ್ಲಿ ಬಿದ್ದಾಗ ನಮ್ಮ ಬುದ್ಧಿ ಅಂದ್ರೆ ನಮ್ಮೆಲ್ಲರ ಬುದ್ಧಿ ಯಾವಾಗ ಗೊತ್ತಾಗುತ್ತೆ ಅಂತ ನೋಡುವಾಗ ತಂದೆ ತಾಯಿಗಳು ಅನಾರೋಗ್ಯದಲ್ಲಿ ಬಿದ್ದಾಗ ಆಸ್ಪತ್ರೆ ಪಾಲ ಆದಾಗ ಅವಾಗ ಮಕ್ಕಳ ಬುದ್ಧಿ ಗೊತ್ತಾಗುತ್ತೆ. ಏನ್ರಿ ಮಕ್ಕಳ ಬುದ್ಧಿ. ಕೆಲವರು ತಂದೆ ತಾಯಿಗಳು ಅನುಭವಿಸ್ತಾ ಇರ್ತಾರೆ ಆಸ್ಪತ್ರೆಯಲ್ಲಿ. ನೋಡಿಕೊಳ್ಳೋರು ಇರಲ್ಲ. ಮನೇಲಿ ಕೂಡ ನೋಡಿಕೊಳ್ಳಲ್ಲ. ಮಾತ್ರೆಗಳನ್ನ ಕೊಡೋಲ್ಲ, ಆಮೇಲೆ ಔಷಧಿ ಕೊಡಲ್ಲ, ಸರಿಯಾದ ರೀತಿಯಲ್ಲಿ ಊಟ ಕೊಡಲ್ಲ, ಅವಮಾನ ಪಡಿಸ್ತಾ ಇರ್ತಾರೆ, ನಿಂದಿಸ್ತಾ ಇರ್ತಾರೆ, ಗೋಳಾಡ್ತಾ ಇರ್ತಾರೆ. ಏನೋ ಒಂದು ಕೋಪದಲ್ಲಿ ಎಂತೆಂಥೋ ಮಾತುಗಳನ್ನ ಬೈತಾ ಇರ್ತಾರೆ. ಹೀಗೆ ಈಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ ದೇವರು ವಚನಗಳನ್ನು ಬರೆಸಿದ್ದಾರೆ. ಒಂದ್ಸಾರಿ ಜ್ಞಾನೋಕ್ತಿಗಳ ಗ್ರಂಥ ಜ್ಞಾನೋಕ್ತಿಗಳ ಗ್ರಂಥ 20ನೇ ಅಧ್ಯಾಯ 20ನೇ ವಚನವನ್ನ ನೋಡೋಣ. ಜ್ಞಾನೋಕ್ತಿಗಳ ಗ್ರಂಥ 20ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ ಪ್ರಿಯರೇ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಸಾಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು ಅಂತ ಹೇಳ್ತಾರೆ. ಅಂದ್ರೆ ದೇವರು ಭಕ್ತನ ಮೂಲಕ ಬರೆಸಿರುವಂಥದ್ದು, ಪವಿತ್ರಾತ್ಮನ ಪ್ರೇರಣೆಯಿಂದ ಈ ಮಾತನ್ನ ಬರೆಸಿರುವಂಥದ್ದು. ಮೊಟ್ಟ ಮೊದಲು ತಂದೆಯಾದ ದೇವರನ್ನ ಘನಪಡಿಸ್ಬೇಕು, ಅಂದ್ರೆ ದೇವರಿಗೆ ವಿಧೇಯರಾಗಬೇಕು. ಎರಡನೇದಾಗಿ ದೇವರಿಗೆ ವಿಧೇಯರಾದಂತ ಮಕ್ಕಳು ಏನ್ ಮಾಡ್ಬೇಕಂತ ಹೇಳ್ತಾರೆ? ಖಂಡಿತವಾಗಿ ತಂದೆ ತಾಯಿಗಳನ್ನ ನೋಡಿಕೊಳ್ಳಬೇಕು. ಆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಮಕ್ಕಳನ್ನ ಬೆಳೆಸುವಂತ ಜವಾಬ್ದಾರಿ ತಂದೆ ತಾಯಿಗಳಿಗೆ, ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಮಕ್ಕಳಿಗೆ. ಇದೊಂದು ಸಂಬಂಧ, ಇದೊಂದು ಆತ್ಮಿಕವಾದಂತ ಸಂಬಂಧ ಇದು. ಯಾಕೆಂದ್ರೆ ವೃದ್ಧರಾದಾಗ ಒಬ್ಬರ ಸಹಾಯ ಬೇಕು ತಂದೆ ತಾಯಿಗಳಿಗೆ. ವೃದ್ಧರಾದಾಗ ಸಹಾಯ ಬೇಕು. ಯಾಕೆಂದ್ರೆ ಅವ್ರಿಗೆ ತಲೆ ಸುತ್ತುವಂಥದ್ದಾಗ್ತಾ ಇರುತ್ತೆ. ಒಂದು ಹೆಜ್ಜೆ ಹಾಕ್ಬೇಕಾದ್ರೂ ಕೂಡ ಕೈ ಕಾಲುಗಳಲ್ಲಿ ಶಕ್ತಿ ಇರಲ್ಲ. ಅವರು ಬಲಹೀನರಾಗಿರ್ತಾರೆ. ಅವ್ರನ್ನ ಇಟ್ಕೊಂಡು ನೆಮ್ಮದಿಯಿಂದ ನಡೆಸ್ಕೊಂಡು ನೆಮ್ಮದಿಯಿಂದ ಕಾಪಾಡಿಕೊಳ್ಬೇಕಾಗತ್ತೆ. ಕೆಲವ್ರು ಹೇಳ್ಬೋದು, ನಮ್ಗೆ ಕೆಲಸ ಇದೆ ರೀ, ನಮ್ ಕೆಲಸ ಯಾರು ನೋಡ್ಕೊಳ್ತಾರ? ನಿಮ್ ಕೆಲಸ ಇದ್ರೂ ಕೂಡ ಇವ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಮೊಟ್ಟ ಮೊದಲು ಇದ್ದೇ ಇರುತ್ತೆ. ಹೇಗ್ ನೋಡ್ಕೊಳ್ತಿರೋ ಗೊತ್ತಿಲ್ಲ, ಹೇಗೆ ಅವರನ್ನ ಕಾಪಾಡ್ಕೊಳ್ತಿರೋ ಗೊತ್ತಿಲ್ಲ, ಆದ್ರೆ ಆ ಜವಾಬ್ದಾರಿ ಪ್ರತಿ ಮಕ್ಕಳಿಗೆ ಇರುತ್ತೆ. ದೇವ್ರು ಕೊಟ್ಟಂತ ಜವಾಬ್ದಾರಿ.
ಒಂದು ವೇಳೆ ಒಂದು ವೇಳೆ ತಂದೆ ತಾಯಿಗಳನ್ನ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳದೆ ಅವರನ್ನ ಒಂದು ವೇಳೆ ಅವಮಾನ ಪಡಿಸಿದರೆ, ಅವರನ್ನು ಶಪಿಸಿದರೆ ಏನಾಗತ್ತಂತ ಹೇಳ್ತಾರೆ? ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಏನಾಗುತ್ತಂತೆ? ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ದೀಪ ಅಂದ್ರೆ ಅರ್ಥ ಏನಪ್ಪಾ ಅಂತ ನೋಡುವಾಗ ಅದೇ ಅಧ್ಯಾಯದಲ್ಲಿ ಏನ್ರಿ, ಅದೇ 20ನೇ ಅಧ್ಯಾಯ 27ನೇ ವಚನ ನೋಡಿ. ಅದೇ ಮನುಷ್ಯನ 20ನೇ ಆತ್ಮವು ಅಧ್ಯಾಯ 27ನೇ ವಚನ. ಮನುಷ್ಯನ ಮನುಷ್ಯನ ಆತ್ಮವು ಹಾ ಯೆಹೋವನ ದೀಪವಾಗಿದೆ. ಯೆಹೋವನ ದೀಪವಾಗಿದೆ. ಮನುಷ್ಯನ ಆತ್ಮ ಅಂದ್ರೆ ಈ ದೇಹದಲ್ಲಿ ಆತ್ಮ ಇದೆ. ಈ ದೇಹದಲ್ಲಿ ಆತ್ಮ ಇದೆ. ಆತ್ಮ ಪರಮಾತ್ಮನ ಮೂಲಕ ಬಂದಂತ ಜೀವಾತ್ಮ. ಈ ಆತ್ಮ ಇದೆ ನೋಡಿ, ಏನಾಗುತ್ತೆ ಅಂತ ಹೇಳಿದರೆ 20ನೇ ವಚನದಲ್ಲಿ, ಓಕೆನಾ? ಅಂಧ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುತ್ತೆ. ಮಧ್ಯರಾತ್ರಿಯಲ್ಲಿ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಯಾವಾಗಾದ್ರೂ ಅಂದ್ರೆ ನೀನು ನೆನೆಸದ ಗಳಿಗೆಯಲ್ಲಿ ಹಗಲೊತ್ತಾದ್ರೆ ಯಾರೋ ಅವರು ಇವರು ಸಹಾಯ ಮಾಡೋಕ್ ಬರ್ತಾರೆ. ಮಧ್ಯರಾತ್ರಿಯಲ್ಲೇ ನಿನ್ಗೆ ಸಹಾಯ ಮಾಡೋರು ಯಾರಿರಲ್ಲ. ಅಂತಹ ಸಮಯದಲ್ಲಿ ಮಧ್ಯರಾತ್ರಿ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಏನಪ್ಪಾ ಅಂತ ನೋಡುವಾಗ ಕತ್ತಲೆಯಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕೆಳಗಡೆ ಮಾತು ಅಂಧಕಾರದಲ್ಲಿ ಆರಿ ಹೋಗುದು. ಅಂಧಕಾರದಲ್ಲಿ ಅಂದ್ರೆ ಪಾಪದ ವ್ಯಾಮೋಹದಲ್ಲಿ ನಿನ್ನ ದೀಪವು ಆರಿ ಹೋಗುತ್ತೆ. ನಿನ್ನ ದೀಪ ಅಂದ್ರೆ ನಿನ್ನ ಜೀವಿತ ಮುಗಿದೋಗುತ್ತೆ. ಭೂಲೋಕದಲ್ಲಿ ಭೂಲೋಕದಲ್ಲಿ ನಿನ್ನ ಬದುಕು ಬೇಗ ಮುಗಿದೋಗುತ್ತೆ. ನೀನ್ ನೆನೆಸಿರಲ್ಲ. ನೀನು ನೆನೆಸದ ಗಳಿಗೆಯಲ್ಲಿ ಆಕಸ್ಮಿಕವಾಗಿ ನೀನು ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ನಿನಗೆ ಮರಣ ಬರುತ್ತೆ. ಅದು ಶಾಪ. ಅದು ದೇವರು ಕೊಟ್ಟಂತ, ಅದು ಏನ್ ಗೊತ್ತಾ? ದೇವರು ಎಚ್ಚರಿಕೆ ಮಾತನ್ನ ಒಂದು ವೇಳೆ ನಿನಗೆ ಕೊಟ್ಟಂತ ಆ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ನೀನು ಮಾಡದೆ ಹೋದ್ರೆ ನಿನಗೆ ಅದು ಶಾಪ ಅಂತಾರೆ. ನಿನಗೆ ಅದು ಶಾಪ. ಯವ್ವನ ಕಾಲದಲ್ಲಿ ಇದ್ದಂಥವ್ರು ಯಾರೇ ಆಗಿರ್ಬೋದು, ಒಟ್ಟಿನಲ್ಲಿ ಯವ್ವನ ಕಾಲದಲ್ಲಿ ಇದ್ದೀರಾ, ಹುಡುಗರ ಕಾಲದಲ್ಲಿ ಇದ್ದೀರಾ, ಅಥವಾ ಏನು ಅಂದ್ರೆ ನಿಮ್ಮ ತಂದೆ ತಾಯಿಗಳಿದ್ದಾರಂತಂದ್ರೆ ಅವರನ್ನ ನೀನ್ ನೋಡಿಕೊಳ್ಳುವಂತ ಜವಾಬ್ದಾರಿ ನಿನಗಿದೆ. ಒಳ್ಳೆ ರೀತಿಯಿಂದ ಗೌರವ ಕೊಡ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು. ಸನ್ಮಾನಿಸ್ಬೇಕು ಅಂದ್ರೆ ಮರ್ಯಾದೆ ಕೊಡ್ಬೇಕು, ಗೌರವದಿಂದ ಮಾತಾಡ್ಬೇಕು. ಏನೋ ಏಕವಚನದಿಂದ ಬಾಯಿಗೆ ಬಂದ ಹಾಗೆ ಮಾತಾಡೋದಲ್ಲ. ಅವ್ರನ್ನ ಪ್ರೀತಿಸ್ಬೇಕು, ಒಳ್ಳೆ ರೀತಿಯಿಂದ ನೋಡ್ಕೊಳ್ಬೇಕು. ಆ ಜವಾಬ್ದಾರಿ ಪ್ರತಿ ಮಕ್ಕಳಿಗೆ ಇರುತ್ತೆ ನೋಡಿ. ಕೆಲವರು ಪ್ರಿಯರಾದ ದೇವ್ರ ಮಕ್ಕಳಿರ ತಂದೆ ತಾಯಿಗಳನ್ನ ಹೊಡಿತಾ ಇರ್ತಾರೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೆಲವರು ಏನಪ್ಪಾ ಅಂದ್ರೆ ಬೈಬಲ್ ಇಟ್ಕೊಂಡಿರ್ತಾರೆ. ಅವ್ರು ಏನ್ ಮಾತಾಡ್ತಾರೋ ಗೊತ್ತಿಲ್ಲ, ಯಾವ ರೀತಿ ನಡ್ಕೊಳ್ತಾರೋ ಗೊತ್ತಿಲ್ಲ, ಅವ್ರ ಬೋಧಕರು ಹೇಗೆ ಬೋಧನೆ ಮಾಡಿದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಹೀಗೆ ಇದೆ ಪ್ರಿಯರೇ. ತಂದೆ ತಾಯಿಗಳನ್ನ ಅವಮಾನ ಪಡಿಸ್ತಾರೆ, ಬಾಯಿ ಬಂದಾಗೆ ಬೈತಾ ಇರ್ತಾರೆ. ವೃದ್ಧರ ಕಾಲದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಲ್ಲ. ಅನಾರೋಗ್ಯದಲ್ಲಿ ಇದ್ದಾಗ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಇಲ್ಲ, ಸರಿಯಾದ ರೀತಿಯಲ್ಲಿ ಊಟ ಇಲ್ಲ. ಒಟ್ಟಿನಲ್ಲಿ ಅವರನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಇರುತ್ತೆ. ಇವರು ಪ್ರಾರ್ಥನೆಗೆ ಬರ್ತಾ ಇಲ್ಲ ರೀ, ಇವ್ರು ದೇವ್ರಿಗೆ ಮೊರೆ ಇಡ್ತಾ ಇಲ್ಲ ರೀ, ಇವ್ರು ಒಂಥರ ಇದ್ದಾರೆ, ಅವ್ರು ಹೆಂಗನೇ ಇರ್ಲಿಪ್ಪ, ಅವ್ರು ಹೇಗನೇ ಇರ್ಲಿ, ನಿನಗೆ ನೋಡಿಕೊಳ್ಳುವಂತ ಜವಾಬ್ದಾರಿ ನಿನಗಿದೆ. ದೇವ್ರಿಗೋಸ್ಕರ ಬದುಕಿಲ್ವಾ, ಅವ್ರಿಗೆ ತೀರ್ಪಾಗತ್ತೆ. ನೀನೇನು ಮತ್ತೆ ಒಂದು ವೇಳೆ ಅವ್ರು ದೇವ್ರಿಗೋಸ್ಕರ ಬದುಕ್ತಾ ಇಲ್ಲ, ನಾನು ಬಿಟ್ಬಿಡ್ತೀನಿ ಹಾಗೆ ಹೀಗೆ ಅಂದ್ರೆ ನಿನಗ್ ತೀರ್ಪಾಗತ್ತೆ. ದೇವ್ರು ಬಿಡಲ್ಲ. ಯಾಕಂದ್ರೆ ನಿನ್ನ ಜವಾಬ್ದಾರಿ ಅದು. ನಿನಗೆ ದೇವ್ರು ಕೊಟ್ಟಂತ ಜವಾಬ್ದಾರಿ ಅದು. ಅದು ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕಾಗತ್ತೆ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ. ವಿಮೋಚನೆ ಕಾಂಡ 20ನೇ ಅಧ್ಯಾಯ
12ನೇ ವಚನವನ್ನ ನೋಡಿ ಪ್ರಿಯರೇ. 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ನಿನ್ನ ತಂದೆ ದೇವರಾದ ತಾಯಿಗಳನ್ನ ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ. ಸನ್ಮಾನಿಸಬೇಕು ಅಂದ್ರೆ ಇಷ್ಟೇ. ಸನ್ಮಾನಿಸಬೇಕು ಅಂದ್ರೆ ಇವಾಗ ಕಾರ್ಯಕ್ರಮ ನಡೀತಾ ಇರುತ್ತಲ್ಲ, ಕಾರ್ಯಕ್ರಮ ನಡೆಯುವಾಗ ಸನ್ಮಾನದ ಕಾರ್ಯಕ್ರಮ ಇರುತ್ತೆ. ಸನ್ಮಾನದ ಕಾರ್ಯಕ್ರಮ ಅಂದ್ರೆ ಏನ್ ಮಾಡ್ತಾರೆ? ಒಂದು ಶಾಲು, ಒಂದು ಹೂವಿನ ಹಾರ, ಹಣ್ಣಿನ ಒಂದು ಬುಟ್ಟಿ ಕೊಟ್ಟು ಸನ್ಮಾನ. ಅಂತ ಸನ್ಮಾನ ಅಲ್ಲ, ಅಂತ ಸನ್ಮಾನದ ಬಗ್ಗೆ ಹೇಳಿಲ್ಲ ಇಲ್ಲಿ ತಂದೆ ತಾಯಿಗಳ ವಿಷಯದಲ್ಲಿ. ಎಂತ ಸನ್ಮಾನಪ್ಪ ಅಂತ ನೋಡುವಾಗ ಅವರನ್ನ ಗೌರವ, ಅವರನ್ನು ಮರ್ಯಾದೆಯಿಂದ ನೋಡುವಂಥದ್ದು, ಅವರಿಗೆ ಸಹಾಯಕರಾಗಿ ಅವರನ್ನ ಒಳ್ಳೆ ರೀತಿಯಿಂದ ನೋಡಿಕೊಳ್ಬೇಕು. ಅವ್ರನ್ನ ಮಾತಿನಲ್ಲಿ, ಕ್ರಿಯೆಯಲ್ಲಿ ಅವರನ್ನ ಕಾಪಾಡಿಕೊಳ್ಳುವಂಥದ್ದು, ಅವರಿಗೆ ಸಹಾಯಕರಾಗಿರ್ಬೇಕು, ಅವರಿಗೆ ಆಶ್ರಯವಾಗಿರ್ಬೇಕು. ಅವರಿಗೆ ಆಶ್ರಯವಾಗಿರ್ಬೇಕು. ಅವ್ರಿಗೆ ಊಟದ ಉಪಚಾರ, ಆರೋಗ್ಯದ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನೋಡ್ಕೊಳ್ಬೇಕು. ಅದೇ ಪ್ರಕಾರ ದೇವರು ಈ ತರ ಹೇಳಿದ್ದಾರೆ ನೋಡ್ಕೊಳ್ಬೇಕು ಅಂತೇಳಿ ಇವರು ಕೂಡ ಭಾರವಾಗಿರಬಾರ್ದು. ಇವರು ಕೂಡ ಹುಷಾರಾಗಿರ್ಬೇಕು. ಇವರು ಕೂಡ ದೇವರಿಗೆ ವಿಧೇಯರಾಗ್ಬೇಕು. ತಂದೆ ತಾಯಿಗಳು ದೇವರಿಗೆ ವಿಧೇಯರಾಗಬೇಕು. ದೇವರಿಗೆ ವಿಧೇಯರಾಗಿ ನಾನು ಭಾರ ಕೊಡಬಾರ್ದು ಅಂತ ಹೇಳ್ಕೊಂಡು ಜಾಗ್ರತೆಯಿಂದ ಇರಬೇಕು. ವೃದ್ಧರ ಕಾಲ ಬರುತ್ತಲ್ವಾ, ಬಂದಾಗ ಅವಾಗ ಅವರು ಆಶ್ರಯರಾಗಿ ಇರಬೇಕು. ಅವ್ರು ನೋಡಿಕೊಳ್ಬೇಕು. ನೋಡಿಕೊಂಡಾಗ ಅವಾಗ ತಂದೆಯಾದ ದೇವರು ಕೂಡ ಇಷ್ಟಪಡ್ತಾರೆ. ಭೂಮಿ ಮೇಲೆ ಮನುಷ್ಯರ ಮಧ್ಯದಲ್ಲಿ ಇಟ್ಟಂತ ಒಂದು ಸಂಬಂಧ, ದೇವರು ಇಟ್ಟಂತ ಸಂಬಂಧ ಇದು. ದೇವರು ಇಟ್ಟಂತ ಸಂಬಂಧ ಇದು. ಏನ್ರಿ ಪ್ರಿಯರೇ, ಕೆಲವರು ಕುಟುಂಬದಲ್ಲಿ ಕಣ್ಣೀರು ಸುರಿಸ್ತಾರೆ. ನಾನು ಇಷ್ಟು ಮಂದಿ ಮಕ್ಕಳನ್ನ ಇತ್ತಿದ್ದೆ, ಅವರೇನು ಇಂಥ ಕಡೆ ಇದ್ದಾರೆ, ಇವರೇನು ಅಂತ ಕಡೆ ಇದ್ದಾರೆ, ನಾನು ಅನಾರೋಗ್ಯದಲ್ಲಿದ್ದೀನಿ, ನನ್ನನ್ನು ನೋಡಿಕೊಳ್ಳೋರು ಯಾರು ಇಲ್ಲ, ನನ್ನನ್ನು ನೋಡಿಕೊಳ್ಳೋರು ಯಾರು ಇಲ್ಲ ಅಂತೇಳಿ ಕಣ್ಣೀರು ಸುರಿಸ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ, ಬಾಧೆ ಪಡ್ತಾ ಇರ್ತಾರೆ. ಒಂದು 4 ಮಂದಿ ಮಕ್ಕಳಿದ್ದಾರಂತ ನೋಡಿ. ಮಕ್ಕಳು 4 ಮಂದಿ ಮಕ್ಕಳಿದ್ದಾಗ ಇವ್ರ ತಂದೆ ತಾಯಿಗಳು ಆರೋಗ್ಯವಾಗಿದ್ದಾಗ ತೊಂದರೆ ಇಲ್ಲ. ಯಾವಾಗ ಅನಾರೋಗ್ಯ ಪ್ರಾರಂಭವಾಗುತ್ತೋ ಅವಾಗ ಈ 4 ಮಂದಿ ಮಧ್ಯದಲ್ಲಿ ಯಾರು ನೋಡ್ಕೋಬೇಕು? ಇವ್ರು ನೋಡ್ಕೋಬೇಕಾ, ಅವ್ರು ನೋಡ್ಕೊಳ್ಬೇಕಾ, ಅವ್ರು ನೋಡ್ಕೊಳ್ಬೇಕಾ? ನೀನೇ ನೋಡ್ಕೊ ಅಂತೇಳಿ ಚಿಕ್ಕ ಮಗನು ಬಂದು ದೊಡ್ಡ ಮಗನಿಗೆ, ದೊಡ್ಡ ಮಗನು ಬಂದು ಇನ್ನೊಬ್ಬ ಮಗನಿಗೆ ನೀವೇ ನೋಡ್ಕೊಟ್ರೆ, ಯಾಕೆಂದ್ರೆ ಅವ್ರ ಆಸ್ತಿ ಎಲ್ಲ ನಿಮ್ಗೆ ಕೊಟ್ಟಿದ್ದಾರಲ್ಲ, ಅವ್ರದ್ದು ಆಸ್ತಿ ಏನೇನಿದೆ ನೀವೇ ತಗೊಂಡಿದ್ದೀರಲ್ವಾ, ಅದಕ್ಕೆ ಅವ್ರನ್ನ ನೀವೇ ನೋಡ್ಕೊಡ್ರಿ ಅಂತ ಇವ್ರು, ಇವ್ರನ್ನ ನೀವೇ ನೋಡ್ಕೊಡ್ರಿ ಅಂತ ಅವರು. ಅವ್ರ ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ 4 ಮಂದಿ ಇದ್ದಾರಂತಂದ್ರೆ 4 ಮಂದಿ ಮಧ್ಯಗಳಲ್ಲಿ ಏನು ಸ್ಟಾರ್ಟ್ ಆಗ್ತಾ ಇರುತ್ತೆ ಅಂದ್ರೆ ಜಗಳ. ಅಂದ್ರೆ ಎತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳೋದಕ್ಕೆ ಮಕ್ಕಳ ಮಧ್ಯದಲ್ಲಿ ಏನು ಸ್ಟಾರ್ಟ್ ಆಗಿದೆ ಅಂತ ನೋಡುವಾಗ ಜಗಳ. ಅವ್ರಿಗೆ ಏನು ಬೆಲೆ ಕಟ್ಟಕ್ಕಾಗತ್ತೆ? ಅವ್ರಿಗೆ ಏನು ಬೆಲೆ ಕಟ್ಟಕ್ಕಾಗತ್ತೆ? ಅಂದ್ರೆ ತಂದೆ ತಾಯಿಗಳನ್ನ ನೋಡಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಜಗಳ ಇದೆಯಾ? ಎಲ್ಲಾ ಕುಟುಂಬದಲ್ಲಿ ಒಂದ್ಸರಿ ನೋಡಿ ಗಮನಿಸ್ರಿ. ಒಳ್ಳೆ ಕುಟುಂಬ ಇದೆ, ಒಳ್ಳೆ ಕುಟುಂಬದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಂದ್ರೆ ಅನೇಕ ಕುಟುಂಬಗಳ ಮಧ್ಯದಲ್ಲಿ ಈ ತರ ಗೋಜಾಟ ಇರುತ್ತೆ, ಮತ್ತೆ ಹಣ ಇರುತ್ತೆ, ಸಂಪಾದನೆ ಇರುತ್ತೆ, ಉದ್ಯೋಗ ಇರುತ್ತೆ, ಎಲ್ಲ ಇರುತ್ತೆ ಪ್ರಿಯರೇ. ಇವ್ರ ಮದುವೆ ಆದ್ಮೇಲೆ ಮಕ್ಕಳು ಇರ್ತಾರೆ. ಅವ್ರ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ನಾನ್ಯಾಕೆ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ, ನಾನ್ಯಾಕೆ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ, ನಾನ್ಯಾಕೆ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಅಂತೇಳಿ ಈ 4 ಮಂದಿ ಕುಟುಂಬದ ಮಧ್ಯದಲ್ಲಿ ಏನ್ರಿ ರೌಂಡ್ ಹೊಡಿತಾ ಇರುತ್ತೆ. ಈಗ ಇದ್ದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಆ ತಂದೆ ತಾಯಿಗಳು ಕೊರಗುತ್ತಾರ. ಅಂದ್ರೆ ಇವ್ರು ದೊಡ್ಡವರಾಗ್ಬೇಕಾದ್ರೆ ಅವ್ರ ಕಷ್ಟ ಎಷ್ಟಿದೆ, ಚಿಕ್ಕ ಮಕ್ಕಳಿಂದ ಬೆಳೆಸ್ಕೊಂಡ್ ಬಂದಿದ್ದಾರಲ್ಲ. ಅಂದ್ರೆ ಚಿಕ್ಕ ಮಕ್ಕಳು ಇದ್ದಾಗ ಯಾವ ಹುಳ ಕಡಿಯದಂತೆ, ಯಾವ ನಾಶ ಆಗದಂತೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಆರೋಗ್ಯ ವಿಷಯದಲ್ಲಿ, ವಿದ್ಯೆದ ವಿಷಯದಲ್ಲಿ,
ಪ್ರತಿಯೊಂದು ವಿಷಯದಲ್ಲಿ ತಂದೆ ತಾಯಿಗಳು ಕಷ್ಟ ಎಲ್ಲ ಕೂಡ ಮಕ್ಕಳ ಮೇಲೆ ಹಾಕಿರುವಾಗ ಆ ಮಕ್ಕಳು ದೊಡ್ಡವರಾಗಿ ಮದುವೆ ಮಾಡಿಕೊಂಡು ಮಕ್ಕಳು ಏನ್ರಿ ಹುಟ್ಟಿರ್ತಾರೆ, ಅವರೆಲ್ಲರ ಮಧ್ಯದಲ್ಲಿ ತಂದೆ ತಾಯಿಗಳ ವಿಷಯದಲ್ಲಿ ನೋಡುವಾಗ ಈ ರೀತಿ ಸ್ಟಾರ್ಟ್ ಆಗಿರುತ್ತೆ. ಆ ನೋವಿನಲ್ಲಿ ಅವ್ರು ಮಾತಾಡ್ಬೇಕಾ ಬಿಡಬೇಕಾ ಏನಪ್ಪಾ ಅಂತ ನೋಡುವಾಗ ಆ ನೋವನ್ನ ಕೆಲವರು ತಂದೆ ತಾಯಿಗಳು ನುಂಗುತ್ತಾ ಇರ್ತಾರೆ. ಆ ನೋವನ್ನ ತಂದೆ ತಾಯಿಗಳು ಅನುಭವಿಸ್ತಾ ಇರ್ತಾರೆ. ಆ ದುಃಖವನ್ನು ಯಾರಿಗೆ ಹೇಳಬೇಕು? ಭಕ್ತರಾದರೆ ದೇವರನ್ನ ನೆನೆಸ್ಕೊಂಡೇ ಇರ್ತಾರೆ. ನಿಜವಾದ ಭಕ್ತರಾದ್ರೆ ದೇವರನ್ನ ನೆನೆಸ್ಕೊಂಡಿರ್ತಾರೆ. ಭಕ್ತಹೀನರಾದ್ರೆ ಯಾರಿಗೆ ಹೇಳ್ಕೊಳ್ತಾರೆ ಅವರು? ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಮತ್ತೆ ಹೇಳಿದಾಗ ಇವ್ರು ಚಾಡಿ ಹೇಳ್ತಾರೆ ಅಂತೇಳಿ ಮತ್ತೆ ಅದೊಂದು ನಿಂದನೆಗಳು ಅವರಿಗೆ. ಅವ್ರು ಚಾಡಿ ಹೇಳ್ಕೊಳ್ತಾರೋ ಏನ್ ಹೇಳ್ಕೊಳ್ತಾರೋ ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾವು. ಅವೆಲ್ಲ ಬಿಟ್ಬಿಡ್ಬೇಕು ನಾವು. ಏನ್ ಹೇಳ್ಕೊಳ್ತಾರೋ ಹೇಳ್ಕೊಳ್ಳಿ. ಅಮ್ಮ ನಾನಿದ್ದೀನಮ್ಮ, ನೀನ್ ಭಯ ಪಡಕ್ ಹೋಗ್ಬೇಡಮ್ಮ, ನಾನಿದ್ದೀನಿ. ನಾನು ಊಟ ಮಾಡುವಂತ ಒಂದು ತುತ್ತಿನಲ್ಲಿ ನಿನ್ಗೆ ಊಟ ಕೊಡ್ತೀನಮ್ಮ, ನೀನ್ ಏನ್ ಭಯ ಪಡಬೇಡ, ನೀನ್ ಧೈರ್ಯವಾಗಿರು, ನೀನ್ ಸಮಾಧಾನವಾಗಿರು, ನಾನಿದ್ದೀನಮ್ಮ ಅಮ್ಮ ಅಂತೇಳಿ ಹೇಳುವಂತ ಮಕ್ಕಳು ಬೇಕು ವೃದ್ಧರ ಕಾಲದಲ್ಲಿ. ನಮ್ ಕೆಲ್ಸ ಇರುತ್ತೆ, ನಮ್ ಕೆಲ್ಸ ಇದ್ರೂ ಕೂಡ ಅವರಿಗೆ ಸಮಯ ಕೊಟ್ಟು ಅವರನ್ನು ನೋಡಿಕೊಳ್ಳುವಂಥದ್ದು ಜವಾಬ್ದಾರಿ. ತಂದೆಯಾದ ದೇವರು, ನಮ್ಮ ತಂದೆಯಾದ ದೇವರು ಆ ಜವಾಬ್ದಾರಿಯನ್ನ ನಮ್ಗೆ ಕೊಟ್ಟಿದ್ದಾರೆ. ನಮ್ ಸುಖ ನಾವು ನೋಡಿಕೊಳ್ಳೋದಲ್ಲ, ನಮ್ಮ ಆನಂದ ನಾವು ನೋಡಿಕೊಳ್ಳೋದಲ್ಲ. ನಮ್ ಸುಖ ಇರ್ಲಿ, ನಮ್ ಸುಖ ನೋಡಿಕೊಳ್ಳೋಣ, ಆದ್ರೆ ಅವರನ್ನು ನೋಡಿಕೊಳ್ಬೇಕಂತೆ. ಅದಕ್ಕೆ ಹೇಳ್ತಾರೆ ಪ್ರಿಯರಾದ ದೇವರು, ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲರಿಗೂ ಕೊಟ್ಟಂತದ್ದು. ಇಸ್ರಾಯೇಲರಿಗೆ ಮಾತ್ರವಲ್ಲ, ಕ್ರೈಸ್ತರು ಕೂಡ ಹೇಳುವಂತ ಮಾತು ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಪ್ರಿಯರೇ, ನಾವು ಚೆನ್ನಾಗಿ ತಂದೆ ತಾಯಿಗಳನ್ನು ನೋಡ್ಕೊಳ್ತಿದೀವಿ ಅಂದ್ರೆ ಅಂಥವ್ರಿಗೆಲ್ಲ ಕೆಲವರು ನೋಡಿಕೊಳ್ಳದೆ ಇದ್ದಾರೆ ಏನ್ರಿ, ಅಂಥವರಿಗೆ ದೇವರು ಎಚ್ಚರಿಸುವಂತ ಮಾತು. ಈ ಮಾತುಗಳನ್ನ ಗಮನಿಸ್ಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಏನ್ರಿ, ಒಬ್ಬ ತಂದೆ ಇದ್ದಾನೆ, ತಂದೆಗೆ ಮಗನಿದ್ದಾನೆ. ಆ ಮಗನು ತಂದೆಯನ್ನು ಹೇಗೆ ನೋಡ್ಕೊಳ್ತಾ ಇತ್ತಂದು ನೋಡುವಾಗ ಒಂದು ರೀತಿಯಲ್ಲಿ ದ್ವೇಷ ಇಟ್ಕೊಂಡು, ಸೇವಕರ ಮಧ್ಯದಲ್ಲೇ ಕೆಲವರು ಸೇವಕರು ಇರ್ತಾರೆ, ಬಹಳ ಕಷ್ಟಪಟ್ಟಿರ್ತಾರೆ. ಮಕ್ಕಳು ಏನ್ರಿ ಒಂದು ರೀತಿಯಲ್ಲಿ ಕೊಂದಾಗ್ಬೇಕು ಅಂದ್ರೆ, ಆಸ್ತಿ ಇದ್ದಂತ ತಂದೆ ತಾಯಿಗಳ ಮಧ್ಯದಲ್ಲಿ ನೋಡುವಾಗ, ಆಸ್ತಿ ಇರುತ್ತಲ್ಲ, ದೊಡ್ಡ ಆಸ್ತಿ ಸಂಪಾದನೆ ಮಾಡಿರ್ತಾರೆ ನೋಡಿ, ಈ ಮುದುಕನನ್ನ ಕೊಂದಾಕಿ ಈ ಆಸ್ತಿಗೆ ನಾನೇ ವಾರಸನಾಗ್ಬೇಕು ಅಂತೇಳಿ ಇಂಥ ಕುತಂತ್ರ ಕೂಡ ಮಾಡ್ತಾ ಇರ್ತಾರೆ ಮಕ್ಕಳನ್ನ. ಅಂದ್ರೆ ತಂದೆ ತಾಯಿಗಳ ವೃದ್ಧರ ಕಾಲದಲ್ಲಿ ನೋಡಿಕೊಳ್ಳಕ್ ಆಗಲ್ಲ ಅಂತೇಳಿ ಒಂದು ರೀತಿಯಲ್ಲಿ ವಿಷ ಕೊಡುವಂತ ಮಕ್ಕಳಿದ್ದಾರೆ. ಒಂದು ರೀತಿಯಲ್ಲಿ ಮಲಗಿದಂತ ಸಮಯದಲ್ಲೇ ಒಂದು ರೀತಿಯಲ್ಲಿ ಕೊಂದಾಕೋರು ಕೂಡ ಇದ್ದಾರೆ. ಇಂಥವರೆಲ್ಲ ಕ್ರೂರ ಜಾತಿ ಇದೆ ರೀ. ಈ ಸಮಾಜದಲ್ಲಿ ಕ್ರೂರ ಜಾತಿ ಇದೆ. ಅವರೆಲ್ಲರಿಗೆ ತೀರ್ಪಾಗಲ್ಲ ಅಂತೀರಾ? ಇವತ್ತು ನಾವು ಬದುಕಿರ್ಬೋದು ಏನ್ರಿ, ಆದ್ರೆ ಶಾಪ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಶಾಪ ಹಿಂಬಾಲಿಸ್ತಾ ಇರುತ್ತೆ. ಯಾಕೆಂದ್ರೆ ನಿನ್ನ ತಂದೆ ತಾಯಿಗಳನ್ನ ನೋಡಿಕೊಳ್ಳದ ನೀನು ದೇವರ ಸೇವೆ ಮಾಡ್ತೀಯಾ? ಅಂದ್ರೆ ನಟನೆ ಮಾಡೋರಿದ್ದಾರೆ, ಅವರು ಕೆಲವರು ನಟನೆ ಮಾಡೋರಿದ್ದಾರೆ. ಹೊರಗಡೆ ನೋಡುವಾಗ ದೊಡ್ಡ ಹೀರೋ ತರ ಪ್ರವರ್ತನೆ ಮಾಡ್ತಾರೆ, ಆದ್ರೆ ತಂದೆಯನ್ನ ತಾಯಿನ ಹೇಗೆ ನೋಡ್ಕೊಂಡಿದ್ದಾರೆ? ಒಂದು ರೀತಿಯಲ್ಲಿ ದ್ವೇಷ. ಹೊರಗಡೆ ಮಾತ್ರ ಕುರಿವೇಷ, ಒಳಗಡೆ ಮಾತ್ರ ಕ್ರೂರವಾಗಿ. ಅಂಥವ್ರು ಇದ್ದಾರೆ ಈ ಸಮಾಜದಲ್ಲಿ, ಅಂಥವ್ರು ಇದ್ದಾರೆ. ಅಂಥವ್ರೆಲ್ಲರಿಗೂ ದೇವರು ಕೊಡುವಂತ ಎಚ್ಚರಿಕೆ ಏನು ಗೊತ್ತಾ? ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸದೆ ಹೋದರೆ ನೀನು ಬಹುಕಾಲ ಜೀವಿಸೋದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡಿದ್ದೀವಿ. ಸನ್ಮಾನಿಸಿದ್ರೆ ಭೂಮಿಯ ಮೇಲೆ ಬಹುಕಾಲ ಬದುಕ್ತೀಯ.
ದೇವರನ್ನ ದೇವರಿಗೆ ಒಳಪಟ್ಟು ಬದುಕಿದರೆ, ದೇವರಿಗೆ ಒಳಪಟ್ಟು ಬದುಕಿದರೆ, ದೇವರ ಅಂದ್ರೆ ದೇವರಿಗೆ ವಿಧೇಯನಾಗಿ ಭಕ್ತಿಯಿಂದ ಬದುಕಿ ತಂದೆ ತಾಯಿಗಳನ್ನ ನೋಡ್ಕೊಂಡ್ರೆ ಪರಲೋಕದಲ್ಲಿ ಸ್ಥಾನ. ತಂದೆಯಾದ ದೇವರನ್ನ ಬಿಟ್ಟು ಕೇವಲ ಈ ಲೋಕದಲ್ಲಿ ಏನೋ ಒಂದು ತಂದೆ ತಾಯಿಗಳನ್ನ ನೋಡ್ಕೊಂಡಿದೀವಿ ಅಂದ್ರೆ ಭೂಲೋಕದಲ್ಲಿ 4 ದಿನ ಹೆಚ್ಚಾಗಿ ಬದುಕ್ತೀಯ. 4 ದಿನ ಹೆಚ್ಚಾಗಿ ಬದುಕ್ತೀಯ. ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ದೇವರನ್ನ ಸಂಪೂರ್ಣ ಹೃದಯದಿಂದ, ಆತ್ಮದಿಂದ ನೀನು ಪ್ರೀತಿಸ್ಬೇಕು. ನಿನ್ನ ನೆರೆಯವರನ್ನು ಪ್ರೀತಿಸ್ಬೇಕು. ತಂದೆ ತಾಯಿಗಳಿಗೆ ಒಳಪಡಬೇಕು. ಅವರನ್ನು ಸನ್ಮಾನಿಸಬೇಕು. ಒಳ್ಳೆ ರೀತಿಯಿಂದ ಅವರನ್ನ ಕಾಪಾಡಿಕೊಳ್ಬೇಕು. ಅವರನ್ನ ನೋಡಿಕೊಳ್ಬೇಕು. ಆ ಜವಾಬ್ದಾರಿಯನ್ನ ಪ್ರತಿ ಕ್ರೈಸ್ತರಿಗೆ ದೇವರು ಕೊಟ್ಟಿರುವಂಥದ್ದು. ಪ್ರತಿ ಕ್ರೈಸ್ತರಿಗೆ ದೇವರು ಪ್ರತಿಯೊಬ್ಬರಿಗೆ. ಅದಕ್ಕೆ ಎಷ್ಟು ಚೆನ್ನಾಗಿ ಈ ಮಾತನ್ನ ಬರೆಸಿದ್ದಾರೆ ನೋಡಿ. ಆ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುತ್ತಿ. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುತ್ತಿ. ನೋಡಿ, ಕೆಲವರು ಏನ್ ಮಾಡ್ತಾ ಇರ್ತಾರೆ ಅಂತ ನೋಡುವಾಗ, ಈ ಲೋಕದಲ್ಲಿ ಯಾವುದೊಂದು ಚಟಕ್ಕೆ ಬಾನಿಸರಾಗಿರ್ತಾರೆ, ಯಾವುದೊಂದು ಚಟಕ್ಕೆ ಒಳಪಟ್ಟಿರ್ತಾರೆ, ಗುಲಾಮರಾಗ್ತಾರೆ, ದಾಸರಾಗಿರ್ತಾರೆ, ಲಾಸ್ ಮಾಡ್ಕೊಂಡಿರ್ತಾರೆ, ಕೆಲವು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸಿಕ್ಕಾಕೊಂಡಂತ ಮನುಷ್ಯರು ಕೆಲವರು ಮಾತಾಡ್ತಾರೆ, ಯಾರನ್ನ ದೂಷಿಸ್ತಾ ಇರ್ತಾರೆ ಅಂದ್ರೆ ತಂದೆ ತಾಯಿಗಳನ್ನ. ಯಾಕಪ್ಪ ನಮ್ಮನ್ನ ಹಡೆದಿದ್ದಾರೆ ಇವರು ಅಂತ. ಯಾಕೆ ನಮ್ಗೆ ಜನ್ಮ ಕೊಟ್ಟಿದ್ದೀರಾ ನೀವು? ಅಂದ್ರೆ ನಾವು ಕಷ್ಟದಲ್ಲಿದ್ದೀವಿ, ದುಃಖದಲ್ಲಿದ್ದೀವಿ, ಬಾಧೆಯಲ್ಲಿದ್ದೀವಿ ಅಂದ್ರೆ ಕಷ್ಟವನ್ನ ದುಃಖವನ್ನ ಯಾರು ತಂದುಕೊಂಡಿದ್ದಾರೆ ಅಂದ್ರೆ ಇವನೇ ತಂದುಕೊಂಡಿದ್ದಾನೆ. ಯಾಕಂದ್ರೆ ಈ ಸಮಾಜದಲ್ಲಿ ಏನೋ ಮಾಡ್ಬೇಕಂತ ಹೋಗಿ ಏನೇನೋ ಸಾಧನೆ ಮಾಡ್ಬೇಕಂತ ಹೇಳಿ ಇಲ್ಲಿ ಸಾಲ, ಅಲ್ಲಿ ಸಾಲ, ಟೋಟಲ್ ಇವೆಲ್ಲ ಕೂಡ ತಲೆ ಮೇಲೆ ಬರುತ್ತಲ್ವ. ತಲೆ ಮೇಲೆ ಬಂದಾಗ ಈ ಒಂದು ಕೆಲವು ಚಟಗಳನ್ನ ಕಲಿತಾನೆ. ಈ ಚಟಗಳ ಕಲ್ತಾಗ ಏನ್ ಚಟ ಇರುತ್ತೆ ಅಂತ ನೋಡುವಾಗ, ಕುಡಿಯುವಂತ ಚಟ ಇರುತ್ತೆ, ಹೆಣ್ಣಿನ ಚಟ ಇರುತ್ತೆ, ಹೊರಗಡೆ ಇನ್ನು ಈ ಕೆಲವು ಆಟ ಆಡುವಂತ ಚಟ ಇರುತ್ತೆ. ಒಟ್ಟಿನಲ್ಲಿ ಉಚಿತವಾಗಿ ಹಣ ಸಂಪಾದನೆ ಮಾಡ್ಕೊಳ್ಬೇಕು. ಏನ್ರಿ ಇವಾಗ ಆನ್ಲೈನ್ ಅಲ್ಲಿ ಕೂಡ ಆಟ ಆಡುವಂತ ಚಟ. ಅನೇಕ ದುಡ್ಡನ್ನ ಲಾಸ್ ಮಾಡ್ಕೊಡ್ತಾರೆ. ಆಮೇಲೆ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳನ್ನ ಒಂದು ರೀತಿಯಲ್ಲಿ ಅವಮಾನ ಪಡಿಸ್ತಾರೆ, ಹೆಂಡತಿಯನ್ನ, ಅನಂತರ ತಂದೆ ತಾಯಿಗಳನ್ನ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತಾರೆ. ಕುಡಿದು ಮತ್ತನಾಗಿ ಜೀವಿಸ್ತಾ ಇರ್ತಾನೆ. ಆ ಮೂಮೆಂಟ್ ಅಲ್ಲಿ ತಂದೆ ತಾಯಿಗಳನ್ನ ದೂಷಿಸ್ತಾ ಇರ್ತಾನೆ, ಯಾರಿಗ್ ಬೇಕಾದ್ರೂ ಇಷ್ಟ ಬಂದಾಗ ಮಾತಾಡ್ತಾ ಇರ್ತಾನೆ. ಕೊನೆಯದಾಗಿ ತಂದೆ ತಾಯಿಗಳಿಗೆ ಕೆಲವರು ಮೂಢರು, ಅವಿವೇಕಿಗಳು, ಅಜ್ಞಾನಿಗಳು, ಮತ್ತರು, ಮೌಢ್ಯರು ಮಾತಾಡುವಂತ ಮಾತೇನಪ್ಪ ಅಂತ ನೋಡುವಾಗ, ನೀವು ಯಾಕೆ ನಮ್ಮನ್ನ ಎತ್ತಿದ್ದೀರಾ ಅಂತ. ಯಾಕೆ ನಮ್ಮನ್ನ ಎತ್ತಿದ್ದೀರಾ? ಎತ್ತು ಈ ಲೋಕದಲ್ಲಿ ಯಾಕೆ ನಮ್ಮನ್ನ ಹಡೆದಿದ್ದೀರಾ ಅಂತೇಳಿ ನಿಂದಿಸ್ತಾ ಇರ್ತಾರೆ. ಆ ನಿಂದಿಸುವಂತ ನಿಂದಕರಿಗೆ ದೇವರು ಇನ್ನೊಂದು ಯೆಶಾಯ ಪ್ರವಾದಿ ಮೂಲಕ ಹೇಳಿರುವಂತ ಮಾತನ್ನ ನೋಡಿ. ಯೆಶಾಯ ಪ್ರವಾದಿ ಮೂಲಕ 45ನೇ ಅಧ್ಯಾಯ, ಯೆಶಾಯನ ಗ್ರಂಥ 45 9ನೇ ವಚನ 10ನೇ ವಚನವನ್ನ ನೋಡಿ ಪ್ರೇರೆ. 45 ಯೆಶಾಯನ ಗ್ರಂಥ 45ನೇ ಅಧ್ಯಾಯ 9ನೇ ವಚನ 10ನೇ ವಚನ. ಅಯ್ಯೋ, ಅಯ್ಯೋ, ತನ್ನನ್ನು ರೂಪಿಸಿದಾತನ ಸಂಗಡ ವ್ಯಾಜ್ಯವಾಡುವವನ ಗತಿ ತನ್ನನ್ನು ಏನು? ರೂಪಿಸಿದಾತನ ಸಂಗಡ ವ್ಯಾಜ್ಯವಾಡುವವನ ಗತಿ ಏನು? ಮಣ್ಣು ಮಡಿಕೆಗಳಲ್ಲಿ ಅವನು ಒಂದು ಮಡಿಕೆಯಲ್ಲವೇ? ಮಣ್ಣು ಮಡಿಕೆಗಳಲ್ಲಿ ಅವನು ಒಂದು ಮಡಿಕೆಯಲ್ಲವೇ? ಮಣ್ಣು ಏನು ಮಾಡುತ್ತಿ ಎಂದು ರೂಪಿಸಿದವನನ್ನು ಕೇಳುವುದುಂಟೆ. ನಿನ್ನ ಕಾರ್ಯವು ನಿನ್ನ ವಿಷಯವಾಗಿ ಅವನಿಗೆ ಕೈಯಿಲ್ಲ ಅಂದಿತೆ. ನೀನು ಹುಟ್ಟಿಸುವುದೇನು ಎಂದು ತಂದೆಯನ್ನು ಕೇಳುವವನ ಪಾಡೆ. ನೀನು ಹೇರುವುದೇನು ಎಂದು ಹೆಂಗಸನ್ನು ಕೇಳುವವನ ಗತಿಯೇ. ಆದರೂ ಸಾಕು. ನೋಡಿದ್ರ? ಅಯ್ಯೋ, ತನ್ನನ್ನು ರೂಪಿಸಿದಾತನ ಸಂಗಡ ವ್ಯಾಜ್ಯ ಮಾಡುವವನ ಗತಿ ಏನು? ಅಂದ್ರೆ ತನ್ನನ್ನ ರೂಪಿಸಿದವನಂದ್ರೆ ದೇವರ ವಿಷಯದಲ್ಲಿ ವ್ಯಾಜ್ಯ ಮಾಡುವವನು. ಅಂದ್ರೆ ಈಗಿನ ಕಾಲದಲ್ಲಿ ಏನ್ರಿ, ದೇವರಿಲ್ಲ, ದೇವ್ರು ನಮ್ಮನ್ನು ರೂಪಿಸಿಲ್ಲ. ದೇವ್ರ ಬಳಿಯಲ್ಲಿ, ಅದೇ ಪ್ರಕಾರ ತಂದೆ ತಾಯಿಗಳ ಬಳಿಯಲ್ಲಿ
ದೇವ್ರು ನಮ್ಗೆ ರೂಪ ಕೊಟ್ಟಿಲ್ಲ, ದೇವ್ರ ಮೂಲಕ ನಮ್ಗೆ ಏನಿಲ್ಲ, ಎಲ್ಲ ನಮ್ದೇ, ಎಲ್ಲ ನಮ್ದೇ, ನಮ್ಮಿಂದನೇ ಎಲ್ಲ. ನೋಡಿದ್ರಲ್ಲ ಪ್ರಿಯರ ದೇವ್ರ ಮಕ್ಕಳ, ಈ ಕ್ಯಾಲಿಫೋರ್ನಿಯಾ, ಅಮೆರಿಕ ದೇಶದಲ್ಲಿ ಕ್ಯಾಲಿಫೋರ್ನಿಯಾ ಎನ್ನುವಂತ ಒಂದು ರಾಷ್ಟ್ರದಲ್ಲಿ, ಲಾಸ್ ಏಂಜಲಸ್ ಎಂಬುವಂತ ಪಟ್ಟಣದಲ್ಲಿ ನಡೆದಿರುವಂತ ಘಟನೆ ಏನಪ್ಪಾ ಅಂತ ನೋಡುವಾಗ ಏನ್ರಿ, ಆ ಪಟ್ಟಣ ಎಲ್ಲ ಕೂಡ ಸುಟ್ಟು ಬೂದಿಯಾಗಿದೆ. ದೊಡ್ಡ ದೊಡ್ಡ ಭವನಗಳು, ದೊಡ್ಡ ದೊಡ್ಡ ಭವನಗಳು. ಅಲ್ಲಿ ನಡೆದಿರುವಂತ ವಿಷಯ ಏನಪ್ಪಾ ಅಂತ ನೋಡುವಾಗ, ದೇವರನ್ನ ಅವಮಾನ ಪಡಿಸಿರುವಂತ ಪ್ರಜೆಗಳು ಆ ಪ್ರಾಂತದಲ್ಲಿದ್ದಾರೆ. ಅವರು ಅವರು ಕ್ರೈಸ್ತರೇ, ಏಸು ಕ್ರಿಸ್ತರನ್ನ ತಿಳ್ಕೊಂಡವರೇ. ಅವ್ರ ಮಧ್ಯದಲ್ಲಿ ಚರ್ಚೆಗಳಿದೆ, ಆದರೆ ಚರ್ಚಿಗೆ ಹೋಗಲ್ಲ, ಪ್ರಾರ್ಥನೆ ಮಾಡಲ್ಲ. ಕೊನೆದಾಗಿ ದೇವರು ಇಲ್ಲ, ದೇವರಿದ್ರೆ ನಮ್ಮ ದೃಷ್ಟಿಯಲ್ಲಿ ದೇವರು ಜೀರೋ, ನಮ್ಮ ದೃಷ್ಟಿಯಲ್ಲಿ ದೇವರು ಜೀರೋ. ಇವರು ಉನ್ನತರು, ಅವರು ಉನ್ನತರು, ಅವರಿಗೆ ಬಹುಮಾನ ಕೊಡ್ಬೋದು, ಅವರಿಗೆ ಉನ್ನತ ಸ್ಥಾನ ಕೊಡ್ಬೋದು, ಇವರಿಗೆ ಉನ್ನತ ಸ್ಥಾನ ಕೊಡ್ಬೋದು ಅಂತೇಳಿ ಅವ್ರ ಮಧ್ಯದಲ್ಲಿ ಏನ್ರಿ, ವಿಜ್ಞಾನಿಗಳಿಗೆ ಒಂದು ಸ್ಥಾನ, ಆಕ್ಟರ್ಗಳಿಗೆ ಮತ್ತೊಂದು ಸ್ಥಾನ, ಅಂತವರಿಗೆ ಬಹುಮಾನಗಳು. ಮತ್ತೆ ದೇವರಿಗೆ ಯಾವ ಸ್ಥಾನಪ್ಪ ಅಂತ ನೋಡುವಾಗ ಜೀರೋ ಸ್ಥಾನ. ದೇವರಿಂದ ಏನಿಲ್ಲ, ದೇವರಿಂದ ಏನಿಲ್ಲ, ಎಲ್ಲ ನಮ್ಮಿಂದನೇ. ಎಲ್ಲ ಯಾರಿಂದ? ಎಲ್ಲ ನಮ್ಮಿಂದನೇ. ನಾವೇ ವಿಜ್ಞಾನವನ್ನು ಕಂಡುಕೊಂಡಿದ್ದೀವಿ, ನಾವೇ ಏನಪ್ಪಾ ಎಲ್ಲ ಕಂಡುಕೊಂಡಿದ್ದೀವಿ. ಈ ಪ್ರಪಂಚದಲ್ಲಿ ನಂಬರ್ ಒನ್ ನಾವೇ. ದೇವ್ರ ಅವಶ್ಯಕತೆ ಇಲ್ಲ, ದೇವ್ರು ಬೇಡ, ನಮ್ಮ ದೇಶಕ್ಕೆ ದೇವ್ರು ಬೇಡ, ಹೊರಗಡೆ ತಲೆ ಇದೆ, ಬೇಡ ದೇವ್ರು ಬೇಡ, ದೇವ್ರ ಬಗ್ಗೆ ಮಾತಾಡಬೇಡಿ, ದೇವ್ರಿಲ್ಲ ಒಂದು ರೀತಿಯಲ್ಲಿ. ಅದಕ್ಕೆ ಇಲ್ಲಿ ಹೇಳುವಂತ ಮಾತು, ಅಯ್ಯೋ ತನ್ನನ್ನು ರೂಪಿಸಿದಾತನ ಸಂಗಡ ವ್ಯಾಜ್ಯವಾಡೋನ ಗತಿ ಏನು? ಮಣ್ಣು ಮಡಿಕೆಗಳಲ್ಲಿ ಅವನು ಒಂದು ಮಡಿಕೆಯಲ್ಲವೇ? ಮಣ್ಣು ಏನು ಮಾಡುತ್ತಿ ಎಂದು ರೂಪಿಸುವವನನ್ನು ಕೇಳುವುದುಂಟೆ. ನಿನ್ನ ಕಾರ್ಯವು ನಿನ್ನ ವಿಷಯವಾಗಿ ಅವನಿಗೆ ಕೈಯಿಲ್ಲ ಅಂದಿತೆ. ನೀನು ಹುಟ್ಟಿಸುವುದೇನು ಎಂದು ತಂದೆಯನ್ನು ಕೇಳುವವನ ಪಾಡೇ. ನೀನು ಹೆರುವುದೇನು ಎಂದು ಹೆಂಗಸನ್ನು ಕೇಳುವವನ ಗತಿಯೇ. ಒಂದು ರೀತಿಯಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಕೊನೆಯದಾಗಿ ತಂದೆ ತಾಯಿಗಳನ್ನು ಕೂಡ, ಯಾಕೆ ನಮ್ಮನ್ನ ಅಡದಿತ್ತೀರಾ? ನಾನೇನಾದರೂ ಅಡಿ ಅಂತ ಹೇಳಿದ್ನ? ನನ್ನನ್ನೇನಾದರೂ ಪಡಿಬೇಕು, ನನ್ನನ್ನ ಹಡಿಬೇಕು ಅಂತೇಳಿ ನಿನ್ನನ್ನು ಕೇಳ್ಕೊಂಡಿದ್ದೀನ? ಅದಕ್ಕೆ ನಾನು ನಿನ್ನನ್ನು ನೋಡ್ಕೊಳ್ಳಲ್ಲ, ನನ್ನ ಇಷ್ಟದ ಪ್ರಕಾರ ನಾನು ಕುಡಿತೀನಿ, ತಿಂತೀನಿ, ಎಂಜಾಯ್ ಮಾಡ್ತೀನಿ ಅಂತೇಳಿ ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಇದ್ದಾನೆ. ಆ ರೀತಿ ನೀನು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ, ಬಾಯಿಗೆ ಬಂದ ಹಾಗೆ ನಿನ್ನ ತಂದೆ ತಾಯಿಗಳ ಬಳಿಯಲ್ಲಿ ಮಾತಾಡಿದ್ರೆ, ಯಾರಾದರೂ ಇಂಥವ್ರು ಮಾತಾಡೋರಿದ್ರೆ, ಮೊಟ್ಟ ಮೊದಲು ಆ ಮಾತು ದೇವರ ಕಿವಿಯಲ್ಲಿ ಬೀಳುತ್ತೆ. ಮೊಟ್ಟ ಮೊದಲು ಆ ಮಾತು ಯಾರ ಕಿವಿಯಲ್ಲಿ ಗೊತ್ತಾ? ನಿನ್ನ ಹೃದಯದಲ್ಲಿ ಯೋಚನೆ ಮಾಡುವಾಗ ಆ ಮಾತು ದೇವರಿಗೆ ಮುಟ್ಟುತ್ತೆ. ದೇವರು ಸಹಿಸಲ್ಲ. ಯಾಕೆಂದ್ರೆ ತಾಯಿಯನ್ನು ಕೊಟ್ಟಿದ್ದು ದೇವರು, ತಂದೆಯನ್ನು ಕೊಟ್ಟಿದ್ದು ದೇವರು, ಆ ತಾಯಿಯ ಗರ್ಭದಲ್ಲೇ ನಿನ್ನನ್ನು ನಿಲ್ಲಿಸಿದ್ದು ದೇವರು, ಆ ತಾಯಿಯ ಎದೆಯಲ್ಲಿ ಹಾಲನ್ನು ಕೊಟ್ಟಿದ್ದು ದೇವರು, ಆ ತಾಯಿಯ ಪ್ರೀತಿಯನ್ನ ಇಟ್ಟಿದ್ದು ದೇವರು. ಆ ತಾಯಿಯನ್ನು, ಆ ತಂದೆಯನ್ನು ನೀನು ದೂಷಿಸಿದರೆ, ಅವಮಾನ ಪಡಿಸಿದರೆ, ಸೃಷ್ಟಿಕರ್ತನಾಗಿರುವಂತ ದೇವರನ್ನು ಅವಮಾನಪಡಿಸಿದ ಹಾಗೆ. ಸೃಷ್ಟಿಕರ್ತನಾಗಿರುವಂತ ದೇವರನ್ನು ಅವಮಾನಪಡಿಸಿದ ಹಾಗೆ ಅವಮಾನಪಡಿಸಿದರೆ ದೇವರು ಸಹಿಸಲ್ಲ. ನೀನು ಕಷ್ಟಪಡು, ಊಟ ಮಾಡು, ಹೊಟ್ಟೆ ತುಂಬ ಊಟ ಮಾಡು, ಸುಖ ಪಡ್ತೀಯ ಇರು. ದೇವರನ್ನ ಬಿಟ್ಟು ಸುಖ ಪಟ್ರೆ, ದೇವರನ್ನ ಮರೆತು ತಂದೆ ತಾಯಿಗಳನ್ನ ಅವಮಾನ ಪಡಿಸಿದ್ರೆ ಅವರಿಗೆ ಶಾಪ ಎನ್ನುವಂಥದ್ದು ಹಿಂಬಾಲಿಸ್ತಾ ಇರುತ್ತೆ. ಅವರು ಸುಖವಾಗಿ ಇರಲ್ಲ, ಅವರು ಸಂತೋಷವಾಗಿ ಬಾಳಲ್ಲ. ಅವರ ಹಿಂದೆ ಶಾಪವು ಹಿಂಬಾಲಿಸ್ತಾ ಇರುತ್ತೆ. ಆಕಸ್ಮಿಕವಾಗಿ ಅವರ ದೀಪವು ಹಾರಿ ಹೋಗುತ್ತೆ.
ಅವರ ದೀಪವು ಆರಿ ಹೋಗುತ್ತೆ. ದೇವರನ್ನ ಬಿಟ್ಟು ನಡ್ಕೊಂಡ್ರೆ ಅವರ ದೀಪವು ಹಾರಿ ಹೋಗುತ್ತೆ. ಅವರು ನಾಶನದಲ್ಲಿದ್ದಾರೆ, ಅವರು ಅಂಧಕಾರದಲ್ಲಿದ್ದಾರೆ. ನಿನಗೆ ಜ್ಞಾನ ಕೊಟ್ಟವರು ದೇವರು ಅಲ್ಲಪ್ಪ, ನಿನಗೆ ಆರೋಗ್ಯ ಕೊಟ್ಟವರು ದೇವರು ತಾನೇ. ನಿನಗೆ ಆರೋಗ್ಯ ಕೊಟ್ಟವರು, ಜ್ಞಾನ ಕೊಟ್ಟವರು, ದೇಹವನ್ನು ಕೊಟ್ಟವರು ಎಲ್ಲ ದೇವರಾಗಿರುವಾಗ ಆ ದೇವರನ್ನ ಮರೆತು, ತಂದೆ ತಾಯಿಗಳನ್ನ ಮರೆತು ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ ನಿನಗೆ ಕಠಿಣವಾದ ತೀರ್ಪಾಗತ್ತೆ. ಕಠಿಣವಾದ ತೀರ್ಪು. ಅದಕ್ಕೆ ಜಾಗ್ರತೆಯಿಂದ ಬದುಕಬೇಕು ಅಂತ ಹೇಳ್ತಾರೆ ದೇವರು. ಜಾಗ್ರತೆಯಿಂದ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ ಅಂದ್ರೆ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ, ಹೆಂಡತಿಯನ್ನು ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ, ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ ಅಂದ್ರೆ ಆ ಕುಟುಂಬದಲ್ಲಿ ನೀನು ಒಬ್ಬ ಮನುಷ್ಯನಾಗಿ, ಭಕ್ತನಾಗಿ, ದೇವರ ಮಗನಾಗಿ, ದೇವರ ಸೇವಕನಾಗಿ ಜೀವಿಸ್ಬೇಕು, ಶ್ರೇಷ್ಠನಾಗಿ ಬದುಕಬೇಕು. ನಿನ್ನಿಂದ ತಂದೆ ತಾಯಿಗಳಿಗೆ ನೋವಾಗಬಾರದು, ನಿನ್ನಿಂದ ಅಣ್ಣ ತಮ್ಮಂದರಿಗೆ ನೋವಾಗಬಾರದು, ನಿನ್ನಿಂದ ಸಭೆಯಲ್ಲಿ ಇದ್ದವರಿಗೆ ನೋವಾಗಬಾರದು. ನಿನಗೆ ಕೈಲಾದ್ರೆ ಒಂದು ತುತ್ತು ಊಟ ಕೊಡು, ಸಮಾಧಾನದಿಂದಿರು, ಒಳ್ಳೆದನ್ನ ಮಾಡು, ಭಕ್ತಿಯಿಂದ ನಡ್ಕೊ. ಹಾಗೆ ಇಲ್ಲ ಇಷ್ಟ ಬಂದಾಗೆ ನಾನು ನಡ್ಕೊಳ್ತೀನಂದ್ರೆ ಏನಿದೆ ರೆಡಿ? ಶಾಪ, ಅಪಾಯಗಳು, ಅಪಘಾತಗಳು ಇವೆಲ್ಲ ರೆಡಿ ಇದೆ. ಯಾವುದೊಂದು ಮೂಲಕ ಹೋಗ್ತೀವಿ, ಕೊನೆಯದಾಗಿ ಆತ್ಮ ಬೆಂಕಿಯ ಕೊಂಡಕ್ಕೆ ಹೋಗ್ಬೇಕಾಗತ್ತೆ. ಆತ್ಮ ಎಲ್ಲಿಗೆ ಹೋಗ್ಬೇಕಾಗತ್ತೆ ಪ್ರೇರೆ? ಬೆಂಕಿಯ ಕೊಂಡಕ್ಕೆ. ಯಾಕಂದರೆ ದೇವರು, ತಂದೆಯಾದ ದೇವರು ನಮ್ಮನ್ನ ಎತ್ತಿದ್ದಾರೆ, ನಮಗೆ ಜೀವಿತವನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಂತ ನಾವು, ದೇವರ ಮೂಲಕ ಪಡ್ಕೊಂಡಿರುವಂತ ನಾವು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕು. ಹಾಗೆ ಜೀವಿಸೋದು ಹೋದ್ರೆ ಶಾಪಗ್ರಸ್ತರಾಗ್ತೇವೆ. ಯೇಸು ಪ್ರಭು ಇದ್ದಾರೆ. ಮರಣ ಹೊಂದುವಂತ ಸಮಯದಲ್ಲಿ ತಾಯಿಯ ಜವಾಬ್ದಾರಿಯನ್ನು ತಗೊಂಡಿದ್ದಾರಾ ಇಲ್ವಾ? ಮರಣ ಹೊಂದುವಂತ ಸಮಯದಲ್ಲಿ ಯೇಸು ಪ್ರಭು ತಾಯಿಯ ಜವಾಬ್ದಾರಿ ಅವ್ರ ಬಗ್ಗೆ ಯಾಕೆ ಮರಣ ಹೊಂದುವಂತ ಸ್ಥಿತಿಯಲ್ಲಿ ಇದ್ದಾರಲ್ಲ, ಮರಣ ಹೊಂದುವಂತ ಸ್ಥಿತಿಯಲ್ಲಿ ಇದ್ದಂತ ಅವರು ತಾಯಿಯ ಬಗ್ಗೆ ಯೋಚನೆ ಮಾಡ್ಬೇಕಾ? ಯೋಚನೆ ಮಾಡಿ. ಯೋಹಾನನೇ ತನ್ನ ಶಿಷ್ಯನನ್ನು ನೋಡಿ, ನಿನ್ನ ತಾಯಿ ಈಕೆ ನನ್ನ ತಾಯಿ ಅಲ್ವಾ? ನಿನ್ನ ತಾಯಿ, ಇವತ್ತಿಂದ ನಿನಗೆ ತಾಯಿ ಈಕೆ, ಇವತ್ತಿಂದ ನಿನಗೆ ತಾಯಿ ಅಂತೇಳಿ ಆ ತಾಯಿಯನ್ನ ನೋಡಿಕೊಳ್ಳೋದಕ್ಕೆ ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ತನ್ನ ಶಿಷ್ಯನಿಗೆ. ಅಮ್ಮ, ಈಗೋ ನಿನ್ನ ಮಗನು, ಇವತ್ತಿಂದ ನಿನ್ನ ಮಗನು ಯೋಹಾನ. ಅಂದ್ರೆ ಮರಣ ಹೊಂದುವಂತ ಸಮಯದಲ್ಲಿ ಕೂಡ ತಾಯಿಯ ಬಗ್ಗೆ ಯೋಚನೆ ಮಾಡಿದ್ದಾನ ಪ್ರಭು? ಹೌದು, ಯೋಚನೆ ಮಾಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಈ ಕೊನೆಯ ದಿನದಲ್ಲಿದ್ದೀವಿ. ಕೊನೆಯ ದಿನದಲ್ಲಿದ್ದಾಗ ನಾವು ನಮ್ಮ ಮಾತಿನಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ ಯಾರು ಕಾಣ್ಬೇಕು ಹೇಳಿ? ದೇವರು ಕಾಣಬೇಕು, ದೇವರ ವಚನಗಳು ಕಾಣಬೇಕು, ನಮ್ಮ ಪ್ರವರ್ತನೆ ಚೆನ್ನಾಗಿರ್ಬೇಕು, ನಾವು ದೇವರಿಗೆ ವಿಧೇಯರಾಗಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ದೇವರು ಮೆಚ್ಚುವಂತ ರೀತಿಯಲ್ಲಿ ನಮ್ಮ ಬದುಕುಗಳು ಇರಬೇಕು, ನಮ್ಮ ಜೀವಿತಗಳು. ಆದ್ದರಿಂದ ನಿಮ್ಮ ಭಕ್ತಿ ಜಾಗೃತಿ ನೋಡಿಕೊಳ್ಳಿ, ನಿಮ್ಮ ನಂಬಿಕೆ ಜಾಗೃತಿಯನ್ನು ನೋಡಿಕೊಳ್ಳಿ. ಏನ್ರ ಮನೆಯಲ್ಲಿ ಹದಿದೆಯಾ ಇದಿಲ್ವಾ ಅದ್ರ ಬಗ್ಗೆ ಅಲ್ಲ, ನಾನಿವತ್ತು ಭಕ್ತಿಯಲ್ಲಿ ಇದ್ದೀನಾ ಇಲ್ವಾ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೀನಾ ಇಲ್ವಾ ಚೆಕ್ ಮಾಡ್ಕೋಬೇಕು. ಪರ್ಸು ಚೆಕ್ ಮಾಡ್ಕೊಳ್ತಾ ಇರ್ತಾರೆ. ಪರ್ಸ್ ಹಣ ಇದೆಯಾ ಇಲ್ವಾ ಹಿಂದೆ ನೋಡ್ತಾ ಇರ್ತಾರೆ. ಯಾರಾದರೂ ಕಳ್ತನ ಮಾಡಿದ್ದಾರ ನನ್ನ ಪರ್ಸನ್ನ? ಅವಾಗ ಹಿಂದೆ ಮುಟ್ಟಿ ನೋಡ್ತಾ ಇರ್ತಾರೆ, ಪರ್ಸ್ ಇದೆಯಾ ಇಲ್ವಾ, ಅದ್ರ ಮೇಲೆ ಗಮನ. ಕ್ರೈಸ್ತರೇ ನಾವು ಭಕ್ತಿಯಲ್ಲಿ ಇದ್ದೀವಾ ಇಲ್ವಾ ಅಂತೇಳಿ ಹೃದಯದಲ್ಲಿ ಚೆಕ್ ಮಾಡ್ಕೋಬೇಕು. ನಮ್ಮಲ್ಲಿ ಭಕ್ತಿ ಇದೆಯಾ ಇಲ್ವಾ,
ನಮಗೆ ನಂಬಿಕೆ ಇದೆಯಾ ಇಲ್ವಾ? ದೇವರಿದ್ದಾರಾ ಇಲ್ವಾ? ಪವಿತ್ರಾತ್ಮರಿದ್ದಾರಾ ಇಲ್ವಾ? ಯೇಸು ಕ್ರಿಸ್ತರಿದ್ದಾರಾ ಇಲ್ವಾ? ನಮ್ಮ ಹೃದಯದಲ್ಲಿ ಅದನ್ನ ಚೆಕ್ ಮಾಡ್ಕೊಳ್ಬೇಕು, ನೋಡಿಕೊಳ್ಬೇಕು. ಪರ್ಸ್ ಬಗ್ಗೆ ನೋಡ್ಕೊಳ್ತಾರೆ ಬಿಡ್ತಾರೆ, ಇಲ್ಲಿ ನೋಡಿಕೊಳ್ಳ್ರಿ. ನೋಡಿಕೊಳ್ಳುವ ಒಂದು ಪ್ರಾಮುಖ್ಯವಾಗಿ ಗಮನ ಕೊಡುವಂಥದ್ದು ಹೃದಯ. ಆ ಹೃದಯದಲ್ಲಿ ತಂದೆಯಾದ ದೇವರು, ಯೇಸು ಪ್ರಭು ದೇವರು, ಪವಿತ್ರಾತ್ಮನ ದೇವರು ಇದ್ದಾರಾ ಇಲ್ವಾ? ನಾನು ಅವ್ರು ಹೇಳಿರೋ ಪ್ರಕಾರ ನಡೀತಾ ಇದ್ದೀನ ಇಲ್ವಾ? ಎಲ್ಲಾದ್ರೂ ನಾನು ತಪ್ಪು ಮಾಡ್ತಾ ಇದ್ದೀನ? ಅಮ್ಮೋ ದೇವರೇ, ನನ್ನ ಹೃದಯದಲ್ಲಿ ಪಾಪ ಬೆಳೀತಾ ಇದೆ ದೇವರೇ, ನನ್ನನ್ನು ಕ್ಷಮಿಸು ದೇವರೇ, ನನ್ನನ್ನು ಕಾಪಾಡಿ ದೇವ್ರೆ. ತಕ್ಷಣ ವಿಧೇಯರಾಗಿ ಕೇಳ್ಕೊಂಡು ಭಕ್ತಿಯಿಂದ ಹೋಗ್ಬೇಕು. ನಮ್ಮಿಂದ ಇನ್ನೊಬ್ಬರು ದೇವರಿಗೆ ಹತ್ತಿರ ಆಗ್ಬೇಕು. ನಮ್ಮಿಂದ ಇನ್ನೊಬ್ರು ದೇವರಿಗೆ ಹತ್ತಿರ ಆಗ್ಬೇಕು. ಕೆಲವರು ತಂದೆ ತಾಯಿಗಳನ್ನ ದೂಷಿಸ್ತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ. ಕೆಲವರು ಮಕ್ಕಳು ಏನ್ರಿ ತಂದೆ ತಾಯಿಗಳನ್ನ ಅವಮಾನ ಪಡಿಸ್ತಾ ಇರ್ತಾರೆ. ಅವರು ಕುಡಿತಾ ಇದ್ದಾರೆ, ಅವರು ಅವಮಾನ ಪಡಿಸ್ತಾರೆ. ಅಲ್ಲಪ್ಪ, ನಿನ್ನ ತಂದೆ ತಾಯಿಗಳನ್ನ ನೀನ್ ನೋಡ್ಕೊಳ್ಬೇಕಪ್ಪ. ನಿನ್ನ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ನಿನ್ಗಿದೆ. ಅವ್ರು ಕುಡುಕರ, ಅವ್ರು ಇನ್ನೊಂದು ರೀತಿಯಲ್ಲಿ ಇದ್ದಾರ, ಅವ್ರ ತೀರ್ಪು ಅವ್ರಿಗಾಗತ್ತೆ. ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿ ಏನು? ನಿನ್ನ ತಂದೆ ತಾಯಿಗಳನ್ನ ಖಂಡಿತವಾಗಿ ನೋಡಿಕೊಳ್ಳಲೇಬೇಕು, ನೋಡಿಕೊಳ್ಳಲೇಬೇಕು. ಗಾಳಿಗೆ ಬಿಡಬಾರ್ದು ಅವರನ್ನ. ದೇವರಿಗೆ ನೀನು ವಿಧೇಯನಾಗಿದ್ದೀಯಾ? ಹಾಗಾದ್ರೆ ಖಂಡಿತವಾಗಿ ಪಾಲಿಸ್ಬೇಕು. ಇನ್ನೊಬ್ಬರ ಬಗ್ಗೆ ಬೇಡ, ನಿನ್ನ ಭಕ್ತಿ ನೋಡಿಕೊ, ನಿನ್ನ ನಂಬಿಕೆಯನ್ನು ನೋಡಿಕೊ. ಒಂದ್ಸಾರಿ ಕೊನೆ ದಿನದಲ್ಲಿದ್ದೀವಿ. ಜಾಗ್ರತೆ, ಎಚ್ಚರಿಕೆ. ಎಲ್ಲರೂ ತಲೆ ಬಾಗ್ಸಿ ಪ್ರೇರೆ. ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಗೂಗಲ್ ಮೀಟ್ನಲ್ಲಿ ಪ್ರತಿನಿತ್ಯ ಜಾಯಿನ್ ಆಗಿ ಆತ್ಮೀಯ ಸಹವಾಸದಲ್ಲಿದ್ದಂಥ ನನ್ನ ಆತ್ಮೀಯರೆಲ್ಲರಿಗೂ ಹೇಳುವಂಥದ್ದು, ದೇವರ ಪ್ರೀತಿಯಿಂದ ಇನ್ನೊಬ್ಬರನ್ನ ಕಾಪಾಡಿಕೊಳ್ಳಿ, ಇನ್ನೊಬ್ಬರಿಗೆ ಈ ಒಂದು ಸುವಾರ್ತೆ ತಿಳಿಸಿ. ಪ್ರತಿನಿತ್ಯ ಇಂಥ ಕಾರ್ಯಕ್ರಮವನ್ನು ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಮೂಲಕ ನಡೀತಾ ಇದೆ. ತಿಳಿಸಿ, ಪ್ರಾರ್ಥಿಸಿ, ಅನೇಕರನ್ನ ಸೇರಿಸಿ. ಪ್ರತಿನಿತ್ಯ ಒಬ್ಬೊಬ್ಬ ಸೇವಕರು ಬಂದು ವಾಕ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಇಂಥ ಅವಕಾಶ ನಮ್ದಲ್ಲ, ಇದು ನಮ್ದೇನಿಲ್ಲ. ದೇವ್ರು ಕೊಟ್ಟಂತ ಅವಕಾಶ, ತಂದೆಯಾದ ದೇವ್ರು ಕೊಟ್ಟಂತ ಅವಕಾಶ. ಇದನ್ನ ಯಾರು ಸದ್ವಿನಿಯೋಗ ಮಾಡಿಕೊಳ್ತಾರೋ ಅವರು ಭಾಗ್ಯವಂತರು. ಅವರು ಭಾಗ್ಯವಂತರಾಗ್ತಾರೆ, ಅವರು ಶ್ರೇಷ್ಠರಾಗ್ತಾರೆ, ದೇವರಿಗೆ ಹತ್ತಿರವಾಗ್ತಾರೆ. ಅಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಸದ್ವಿನಿಯೋಗ ಮಾಡಿಕೊಳ್ಳಿ, ಒಬ್ರಿಗೊಬ್ರು ಹೇಳ್ಕೊಳ್ಳಿ. ಪ್ರತಿನಿತ್ಯ ಚಿಕ್ಕವ್ರು ಬಂದು ಹೇಳ್ತಾರ, ದೊಡ್ಡವ್ರು ಬಂದು ಹೇಳ್ತಾರ, ಅದು ಬಿಟ್ಬಿಡಿ. ಒಬ್ಬ ಸೇವಕರು ಬಂದು ವಾಕ್ಯ ಹೇಳ್ತಾ ಇದ್ದಾರಂದ್ರೆ ನೀವು ಜಾಯಿನ್ ಆಗಿ, ನೀವು ಕಲೀರಿ, ಆತ್ಮಿಕವಾಗಿ ಬೆಳೀರಿ. ನಮ್ಮಲ್ಲಿ ಗರ್ವ ಎನ್ನುವಂಥದ್ದು, ನಮ್ಮಲ್ಲಿ ಏನೋ ಒಂದು ಬೆಳೀತಾ ಇದೆ ಅಂದ್ರೆ ಅದನ್ನ ತೆಗೆದಾಕ್ರಿ. ವಾಕ್ಯದ ಮೂಲಕ ಸದ್ವಿನಿಯೋಗ ಮಾಡಿಕೊಳ್ಳಿ ಪ್ರಿಯರೇ. ಒಳ್ಳೆ ರೀತಿಯಲ್ಲಿ ಇದ್ದೀವಿ ಅಂದ್ರೆ ದೇವ್ರಿಗೆ ಸ್ತೋತ್ರವಾಗ್ಲಿ, ದೇವ್ರಿಗೆ ಸ್ತೋತ್ರವಾಗ್ಲಿ. ಇನ್ನು ಹೆಚ್ಚಾಗಿ ಬೆಳೆಯೋಣ, ದೇವರಲ್ಲಿ ಬೆಳೆಯೋಣ, ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡೋಣ. ಓಕೆನಾ ಪ್ರಿಯರೇ? ಎಲ್ಲರೂ ತಲೆ ಬಾಗ್ಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಭೂಮಿಯ ಆಕಾಶವನ್ನು, ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿನ್ನೆ ತಂದೆಯಾದ ದೇವರೇ, ಚಿತ್ರದುರ್ಗನಲ್ಲಿ ನಡೆಯುವಂಥ ಕೋರ್ಟ್ ವಿಷಯದಲ್ಲಿ ತಂದೆ ನಾವು ಪ್ರಯಾಣ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದ್ದು ನಡೆಸಿದ್ದೀರಾ. ಅದೇ ರೀತಿಯಲ್ಲಿ ಅಲ್ಲಿ ಸೇವಕರು ಕೂಡ ಅದ್ಭುತ ರೀತಿಯಲ್ಲಿ ನಿಮ್ಮ ನಾಮದಲ್ಲಿ ನಮ್ಮನ್ನ ಪ್ರೀತಿಸಿದ್ದಾರೆ ತಂದೆ. ಅಲೆಕ್ಸಾಂಡರ್ ಅಂಕಲ್ ರವ್ರಿಗೋಸ್ಕರ, ಸಲ್ಮೋನ್ ಪಾಸ್ಟರ್ ಅವ್ರಿಗೋಸ್ಕರ, ಅದೇ ರೀತಿಯಲ್ಲಿ ಸತೀಶ್ ಪಾಸ್ಟರ್ ಅವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅವರೆಲ್ಲರನ್ನು ಆಶೀರ್ವದಿಸಿ. ಮಾಂತೇಶ್ ರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವರನ್ನು ಕಾಪಾಡಿ, ಅವ್ರ ಕುಟುಂಬಗಳನ್ನ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ಸ್ಟ್ಯಾನಿ ಪಿಂಟೋಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು, ಆ ಮಗನಿಗೆ ಕೊಟ್ಟಂತ ಕುಟುಂಬವನ್ನು ಕೂಡ ಆಶೀರ್ವದಿಸಿ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಪ್ರತಿನಿತ್ಯ ಬೆಳಿಗ್ಗೆ ತಂದೆಯಾದ ದೇವರೇ ಗೂಗಲ್ ಮೀಟ್ ಮೂಲಕ ತಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ, ಫೋನ್ ಮಾಡಿ, ಕರೆ ಮಾಡಿ
ಸೇರಿಸುವಂತ ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ, ದೀಕ್ಷಿತ್ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ನಿಮ್ಮ ಸೇವಕರು ತಂದೆ ಇಮಾನುವೇಲ್ ರವ್ರಿಗೋಸ್ಕರ, ನಿಮ್ಮ ಸೇವಕರಾಗಿರುವಂತ ಅಂಜೀರವ್ರಿಗೋಸ್ಕರ, ಜೋಯಿಲ್ ನಾರಾಯಣ್ರವ್ರಿಗೋಸ್ಕರ, ಮನೋಜ್ಗೋಸ್ಕರ, ವಿಲ್ಸನ್ಗೋಸ್ಕರ, ನವೀನ್ಗೋಸ್ಕರ, ಜ್ಞಾನರಾಜ್ಗೋಸ್ಕರ, ಪುಟ್ಟರಾಜ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಇನ್ನೂ ಹೆಚ್ಚಾಗಿ ನಿಮ್ಮ ಜ್ಞಾನವನ್ನ ಕಲ್ತ್ಕೊಂಡು ತಂದೆ ಈ ಲೋಕದಲ್ಲಿ ನೀತಿವಂತರು, ಭಕ್ತರಾಗಿ, ಶ್ರೇಷ್ಠರಾಗಿ, ಉನ್ನತರಾಗಿ ಜೀವಿಸಿ ನಿಮ್ಮ ಪ್ರೀತಿಯನ್ನು ಅನೇಕರಿಗೆ ಪರಿಚಯ ಮಾಡಿ ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ನಡೆಯುವಂತೆ ಸಹಾಯ ಮಾಡಿ. ಅವರು ಕಷ್ಟದಲ್ಲಿ, ನಷ್ಟದಲ್ಲಿ, ಅನಾರೋಗ್ಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವು ಜೊತೆಯಾಗಿದ್ದು ಸಹಾಯ ಮಾಡಿ. ತಂದೆ, ಎಲ್ಲಾ ನಿಮ್ಮ ಮಕ್ಕಳು ತಂದೆ ನಿಮಗೆ ವಿಧೇಯರಾಗಿ ತಂದೆ ತಾಯಿಗಳನ್ನ ಗೌರವ ಕೊಡುವಂತೆ, ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂತೆ, ಅದೇ ರೀತಿಯಲ್ಲಿ ಆತ್ಮೀಯ ತಂದೆ ತಾಯಿಗಳನ್ನು ಕೂಡ ಒಳ್ಳೆ ರೀತಿಯಿಂದ ನೋಡಿಕೊಳ್ಳುವಂತೆ ಸಹಾಯ ಮಾಡಿ. ಎಲ್ಲರನ್ನು ಕಾಪಾಡಿ ತಂದೆ. ಈ ಗೂಗಲ್ ಮೀಟ್ ಮೂಲಕ ಎಷ್ಟು ಮಂದಿ ನಿಮ್ಮ ಮಕ್ಕಳು ಜಾಯಿನ್ ಆಗಿದ್ದಾರೋ ಎಲ್ಲರನ್ನು ಕನಿಕರಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗನಾಗಿರುವಂತ ಓಬ್ರೇಶ್ ಅಣ್ಣನವ್ರಿಗೋಸ್ಕರ, ಆತನು ಕೊಟ್ಟಿರುವಂತ ಮಗನು ಅನಿಲ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮೊನ್ನೆ ದಿನದಂದು ಅಪೆಂಡಿಕ್ಸ್ ನಿಮಿತ್ತವಾಗಿ ಆಪರೇಷನ್ ಆಗಿದೆ. ಆ ಮಗನನ್ನು ಮುಟ್ಟಿ ಕಾಪಾಡಿದ್ದರಿಂದ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆಯಾದ ದೇವರೇ, ಇನ್ನು ಹೆಚ್ಚಾಗಿ ಅವರನ್ನು ಬಲಪಡಿಸಿ. ಸಭೆಯಲ್ಲಿದ್ದಂಥ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನು ಹೆಸರುಗಳಿಂದ ನಿಮ್ಮ ಆಶೀರ್ವದಿಸಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ನಮ್ಮೆಲ್ಲರನ್ನು ಸದಾಕಾಲ ನಡೆಸಿರೆಂದು ಈ ಚಿಕ್ಕ ಪ್ರಾರ್ಥನೆ ಸಮರ್ಪಿಸ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.